ಶ್ರೀಮದ್ಭಾಗವತ ಮಹಾಪುರಾಣೆ ಅದ್ಯ ಕಥಾ ಪ್ರಾರಂಭೆ ಸತಿ ಕಿಂಚಿತ್ ಪೂರ್ವಕಥಾನುವಾದ. ಗುತ್ತಲಾರ್ಯ ಗುರುಭ್ಯೋ ನಮಃ. ಅಧಿಕ ಮಾಸದ ಪುರುಷೋತ್ತಮನ ಪ್ರೀತಿಗಾಗಿ ಮಾಡಿದ ಎಲ್ಲ ತರಹದ ಯಜ್ಞಗಳು, ದಾನ ಧರ್ಮಗಳಿರಬಹುದು, ಪಾರಾಯಣ ಇರಬಹುದು, ದಾಸರ 33 ಹಾಡುಗಳನ್ನು ದಿನ ಹೆಣ್ಣು ಮಕ್ಕಳು ಹಾಡಿದ್ದು, ನಿತ್ಯದಲ್ಲಿ ಭಾಗವತವನ್ನು ಅನೇಕ ಕಡೆ ಆಗ್ತಾ ಇದೆ. ಇಲ್ಲಿ ಬಂದು ಕೇಳಿದವರು, ಇಲ್ಲಿ ಅದನ್ನು ಮನೆಯಲ್ಲಿ ಕೂತು ಕೇಳಿದವರು, ಇದೆಲ್ಲಕ್ಕಿಂತ ಮೂರ್ಧನ್ಯವಾಗಿ ಗುರುಗಳು ಹೇಳುವಂತಹ ಭಾಗವತ ಅದ್ಭುತವಾಗಿ ಅಮೋಘವಾಗಿ ಬರ್ತಾ ಇದೆ. ಒಂದು ರೀತಿ ನಾವೆಲ್ಲ ಈ ಮಾಧ್ಯಮ, ಎಲೆಕ್ಟ್ರಾನಿಕ್ ಮಾಧ್ಯಮ ಮುಂದುವರೆದದ್ದರಿಂದ ಪುಣ್ಯವಂತರ ಅಂತ ಅನ್ಕೋಬಹುದು. ನಿತ್ಯದಲ್ಲೂ ಕೇಳಬಹುದು. ಅದಲ್ಲದೆ ಇವತ್ತು ಮಿಸ್ ಆಯ್ತಪ್ಪ ನನಗೇನು ಅಂತಿಲ್ಲ, ಮತ್ತೆ ಮತ್ತೆ ರಿಕಲೆಕ್ಟ್ ಮಾಡ್ಕೊಳ್ಬಹುದು. ಅದೊಂದು ಭಾಗ್ಯವನ್ನು ದೇವರು ಒದಗಿಸಿಯಾನೆ. 24 ಗುರುಗಳಲ್ಲಿ ಕಲಿತ ಪಾಠದ ಬಗ್ಗೆ ಹೇಳ್ತಾ ಇದ್ವಿ. ಪತಂಗೋ ಮದಗೃದ್ಗಜ. ಸಮುದ್ರ, ನಿನ್ನೆ ಸಮುದ್ರದ್ದು ನೋಡಿ, ಸಮುದ್ರದ ಬಗ್ಗೆ ಹೇಳೋದೇನೆಂದರೆ, ಮನುಷ್ಯನಿಗೆ ಸಂಪತ್ತು ಏನೇ ಬರಲಿ ಬರದೇ ಇರಲಿ, ಬಂದಾಗ ತೀರಾ ಎಲ್ಲರನ್ನ ತಿರಸ್ಕಾರ ಭಾವನೆಯಿಂದ ನೋಡೋದು, ಸಂಪತ್ತು ಹೋದಾಗ ಅತಿಯಾದ ದೈನ್ಯತೆಯಿಂದ ಇರೋದು, ಅಥವಾ ಸಂಪತ್ತು ಹೋದಾಗ ದೇವರನ್ನು ಬೈಯೋದು, ಗುರುಗಳನ್ನು ಬೈಯೋದು, ನಾನು ಎಷ್ಟೆಲ್ಲ ಮಾಡಿದೆ ಅವರೆಲ್ಲ ಕೈ ಕೊಟ್ಟರು ಅಂತ. ಯಾವುದೂ ಇಲ್ಲದೆ ಗಂಭೀರವಾಗಿರು. ಸಮೃದ್ಧ ಕಾಮೋ ಹೀನೋವ ನಾರಾಯಣ ಪರೋ ಮುನಿ. ಸಮೃದ್ಧಿ ಇರಲಿ ಅವನಿಗಿರದೇ ಇರಲಿ, ಸದಾ ದೇವರನ್ನು ಅವನು ಸ್ಮರಣೆ ಮಾಡ್ತಾ ಇರ್ತಾನೆ. ಅವನೇನು ಕೊಡಬೇಕೋ ಕೊಡ್ತಾನೆ, ನನ್ನ ಹಣೆ ಬರಹಕ್ಕೆ ಅನುಸಾರವಾಗಿ ಅಂತ ಈ ಚಿಂತನೆಯನ್ನು ಮಾಡುವಂತ. ಪತಂಗದ ಒಂದು ದೃಷ್ಟಾಂತವನ್ನು, ಅದೊಂದು ಪಾಠವನ್ನು ಹೇಳಿಕೊಟ್ಟ ಗುರು ಅಂತ. ಪತಂಗೋ ಮಧುಕೃತ್ ಗಜಃ ದೃಷ್ಟ್ವಾ ಸ್ತ್ರೀಯಂ ದೇವಮಾಯಾಂ. ಈ ಪತಂಗದ ದೃಷ್ಟಾಂತ ಅಥವಾ ಗುರು ಅಂತಂದದ್ದು, ದೀಪವನ್ನು ನೋಡಿ ಹಣ್ಣು ಅಂತ ತಿನ್ನಲಿಕ್ಕೆ ಬರುತ್ತದೆ. ಕಡೆಗೆ ಆ ದೀಪದ ಜ್ವಾಲೆಗೆ ಸುಟ್ಟು ಭಸ್ಮ ಆಗತ್ತೆ. ನಾವೇನು ಬೆಂಕಿ ಹತ್ರ ಹೋಗೋದಿಲ್ಲ, ಅಷ್ಟು ಜ್ಞಾನ ಇದೆ ನಮಗೆ. ಆದರೆ ಬೆಂಕಿಯನ್ನು ಮೀರಿದ್ದು, ಬೆಂಕಿಗಿನ್ನ ಡೇಂಜರ್ ಯಾವುದು ಅಂದರೆ ಕುದೃಷ್ಟಿಯಿಂದ ಸ್ತ್ರೀಯರನ್ನು ನೋಡೋದು ಅಂತ. ದೃಷ್ಟ್ವಾ ಸ್ತ್ರೀಯಂ ದೇವಮಾಯಾಂ ತದ್ಭಾವೈ ಅಜಿತೇಂದ್ರಿಯ ಪ್ರಲೋಭಿತ ಪತತ್ಯಂಧೆ ತಮಸ್ಯಜ್ಞೌ ಪತಂಗವತೆ. ಆಚಾರ್ಯರು ಇಲ್ಲೊಂದು ಸಣ್ಣ ವಿವರಣೆಯನ್ನು ಕೊಡ್ತಾರೆ ಈ ಶ್ಲೋಕಕ್ಕೆ. ಮಹತಾಂ ಅನಿತಾ ಕಾಮ ಪತತ್ಯಂಧೆ ತಮಸ್ಯಲಂ ಅನ್ಯತ್ರ ನಿರಯಂ ಯಾಂತಿ ದುಃಖವಾನ್ ಸ್ಯಾತ್ ವಿಪರ್ಯಯೇ ಇತಿ ಧರ್ಮ ಸಂಹಿತಾಯಾಮ್. ಇದರಲ್ಲೂ ತಾರತಮ್ಯ ಇದೆ ಅಂತ. ಬಹಳ ದೊಡ್ಡ ಸಾಧನೆಯನ್ನು ಮಾಡಿದ ಹೆಣ್ಣು ಅಥವಾ ದೇವತಾ ಸ್ತ್ರೀಯರನ್ನು ನನ್ನ ಹೆಂಡತಿ ಆಗಿದ್ದರೆ ಚಂದ, ಅಥವಾ ಅವಳು ನನ್ನ ಹೆಂಡತಿ, ಹೀಗೆಲ್ಲ ಮಾತಾಡಿದರೆ ತಮಸ್ಸೆ ಅಂತ. ಮಹತಾಂ ಅನಿತಾ ಕಾಮ ಪತತ್ಯಂಧೆ. ಅಂಥ ತಪಸ್ಸಿಲ್ಲದ ಸಾಮಾನ್ಯ ಸ್ತ್ರೀಯರನ್ನೇನಾದರೂ ಕುದೃಷ್ಟಿಯಿಂದ ನೋಡಿದರೆ ನರಕ ಗ್ಯಾರಂಟಿ. ಒಂದು ಅಂಧನ್ ತಮಸ್ಸು, ಇನ್ನೊಂದು ನರಕ. ಅಂದರೆ ಇದಕ್ಕಿನ್ನ ಅದು ಬೆಟರು ಗಿಟರು ಯಾವುದಿಲ್ಲ, ಬೆಟರು ಇಲ್ಲ ಬಟರು ಇಲ್ಲ, ಎರಡೂ ಸಮಸ್ಯೆನೇ. ಆಚಾರ್ಯರು ಈ ಮಾತನ್ನು ಅಲ್ಲೊಂಚೂರು ತಾರತಮ್ಯ ಇದೆ ಅಂತ. ಹೀಗಾಗಿ ಇದನ್ನು ಹೇಳಿ ಆದ ಮೇಲೆ ಇನ್ನೂ ಕೆಲವು ಗುರುಗಳ ಬಗ್ಗೆ ಹೇಳ್ತಾ, ಒಂದು ವೇಶ್ಯಾಸ್ತ್ರೀಯಿಂದ ನಾನು ಪಾಠ ಕಲಿತೆ ಅಂತಾನೆ. ಏನದು ಆ ವೇಶ್ಯಾಸ್ತ್ರೀ ನಿನಗೆ ಹೇಳಿಕೊಟ್ಟ ಪಾಠ ಅಂದಾಗ, ಮದಕೃತ್ ಗಜ, ಈ ಜೇನುನೊಣ, ಅದರಿಂದ ಕಲಿತ ಪಾಠ. ಅದಾದಮೇಲೆ ವೇಶ್ಯಾಸ್ತ್ರೀ ಇದು ಬರುತ್ತೆ. ಮದಕೃತ್ ಗಜ ಸ್ತೋಕಂ ಸ್ತೋಕಂ ಗ್ರಸೇದ್ಗ್ರಾಸಂ ದೇಹೋ ವರ್ತೇತ ಯಾವತ. ಈ ದುಂಬಿ ಅಥವಾ ಜೇನುನೊಣ ಎಲ್ಲ ಹೂವಿನಲ್ಲೂ ಚೂರು ಮಕರಂದವನ್ನು ಹೀರುತ್ತೆ. ಹಾಗೆ ಒಬ್ಬ ಜಿಜ್ಞಾಸು, ತಿಳಿದುಕೊಳ್ಳಬೇಕು ಅನ್ನುವ ಹಂಬಲ ಇರೋನು ಪ್ರತಿಯೊಬ್ಬರಲ್ಲೂ ಕೇಳಬೇಕಂತೆ. ಅವನು ವಯಸ್ಸಿನಲ್ಲಿ ಸಣ್ಣವನು, ಅವನ ಅನುಭವದಲ್ಲಿ ಸಣ್ಣವನು, ಅವನು ಹಾಗಿಲ್ಲ ಹೀಗಿಲ್ಲ, ನಿನಗೆ ಗೊತ್ತಿಲ್ಲದ ವಿಷಯ ಅವನಿಂದ ಬರೋದಾದರೆ ಕೇಳು, ತಿಳ್ಕೋ. ಅವನು ಹೇಗನ್ನ ಇರಲಿ, ಅವನು ತೀರಾ ಅನಾಚಾರಿ ಆಗಿದ್ದು, ಅವನೇನೋ ಸರಿ ಇಲ್ಲ ಅಂದರೆ ಸರಿ, ಅದು ಕೆಲವೆಲ್ಲ ಇದೆ, ಯೋಗ್ಯರಿಂದ ಪಾಠವನ್ನು ಕೇಳು ಅಂತ. ಆದರೆ ನನಗಿನ್ನ ವಯಸ್ಸಿನಲ್ಲಿ ಸಣ್ಣವನು, ಇನ್ನೂ ಸ್ವಲ್ಪ ಹೇಳೋದಾದರೆ ಅವನು ನನ್ನ ಮಠ ಅಲ್ಲ, ಅದೆಲ್ಲ ಒಳ್ಳೆಯ ವಿಷಯ. ಯಾರ ಮಠದಿಂದ ಬಂದರೇನು? ವ್ಯಾಸರಾಜನ ವಿದ್ವತ್ತನ್ನು
ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು ಸುಧೆಯಲ್ಲಿ ಕೊಂಡಾಡ್ತಾರೆ. ಒಬ್ಬ ಪೀಠದಲ್ಲಿ ಬಂದ ಪೀಠಾಧಿಪತಿಗಳು ಆಲ್ಮೋಸ್ಟ್ ಸಮಕಾಲೀನರು ಅಥವಾ ಒಂದು 50 ವರ್ಷ ಹಿಂದೆ ಮುಂದೆ ಇದ್ದವರನ್ನು ಅವರ ಬಗ್ಗೆ ಹೆಮ್ಮೆ ಇರ್ಬೋದು, ದೊಡ್ಡ ಯತಿಗಳು, ದೊಡ್ಡ ಪೀಠಾಧಿಪತಿಗಳು ಅಂತ. ಗ್ರಂಥದಲ್ಲಿ ಅದು ಶ್ರೀಮನ್ಯಾಯ ಸುಧೆಯ ಟಿಪ್ಪಣಿ ಅಂತ ಗ್ರಂಥದಲ್ಲಿ ಹೊಗಳೋದು ಅಂದರೆ ಎಷ್ಟು ಹೃದಯ ವೈಶಾಲ್ಯತೆ ಇರಬೇಕು. ವಿದ್ಯಾಧೀಶರು ಉತ್ತರಾದಿ ಮಠದ ಸಂಪ್ರದಾಯ ಪ್ರವರ್ತಕರು. ಆ ಪುಣ್ಯಾತ್ಮರು ವಾಕ್ಯಾರ್ಥ ಚಂದ್ರಿಕಾ ಮಂಗಲಾಚರಣೆಯಲ್ಲಿ ವ್ಯಾಸರಾಜರ ಬಗ್ಗೆ ಆಡಿದ ಮಾತು, ವೇದಾಂತಾಪ್ತಿ ಮಮಂದ ಬೋಧಗಿರಿಣ ಸದ್ಬ್ರಹ್ಮ ಸೂತ್ರಾಹಿನ ದುಸ್ತರ್ಕೇತರ ದಾನವಾಮರಗಣೈ ಸಮ್ಮಥ್ಯಯೋಲ್ಲಬ್ಧವಾನ್ ಸನ್ಯಾಯಾಮೃತ ಚಂದ್ರಿಕೆ ಇಡಿತತ ತರ್ಕೇ ಕರೋ ತಾಂಡವಂ ಸೋಯಂ ವ್ಯಾಸ ಯತೀಂದ್ರ ಪೂಜ್ಯ ಚರಣೋ ನಿತ್ಯಂ ಭವೇನ್ ಮೇಮುದೆ. ಮಂಗಲಾಚರಣೆಯಲ್ಲಿ ಈ ಮಾತನ್ನು ಬರೀತಾರೆ ಅಂದರೆ ಎಂಥ ದೊಡ್ಡ ಹೃದಯ ವೈಶಾಲ್ಯತೆ. ಹಾಗಾಗಿ ಯಾರೇ ಆದರೂ ಒಳ್ಳೆಯ ಗುಣ ಇದೆ ಅನ್ನೋದಾದರೆ ತಗೊಳ್ಳಿ, ಅದು ನನ್ನ ಮನೆಯ ಹೂವೇ ಆಗಬೇಕು, ಆವು ಹೂವೇ ಆಗಬೇಕು ಅನ್ನಲ್ಲ. ಒಳ್ಳೆಯ ವಿಚಾರ ಯಾರಿಂದ ಬಂದರೂ ಅದನ್ನು ತಗೊಳ್ಳಿ ಅಂತ ಆಚಾರ್ಯರು ಕರ್ಣನ ಬಗ್ಗೆ ಹೇಳ್ತಾ ಬರ್ತಾ ಇದ್ದಾರೆ. ಮಹಾಭಾರತದ ಆತ್ಮನಿರ್ಣಯದಲ್ಲಿ ಕರ್ಣನನ್ನು ಬೈಯೋದೇ ಅಲ್ಲಿ, ಆದರೆ ಒಂದಂಶವನ್ನು ಆಚಾರ್ಯರು ಕರ್ಣನ ಬಗ್ಗೆ ಹೇಳ್ತಾ ಪಿತೃಭಕ್ತಿಯನ್ನು ಕರ್ಣನನ್ನು ನೋಡಿ ಕಲೀರಿ ಅಂತಾರೆ. ಬೈಯುವ ಸಂದರ್ಭದಲ್ಲೂ ಶ್ರೀಮದಾಚಾರ್ಯ ಹೇಳಿದ್ದೇನೆಂದರೆ ಒಳ್ಳೆ ಗುಣ ಅದನ್ನು ನೋಡಿ ಕಲೀರಿ. ಅದೇನದು ಅವನು ಅಷ್ಟು ಪಿತೃಭಕ್ತಿಯನ್ನು ಮಾಡಿದ್ದು? ಕರ್ಣನಿಗೆ ಅಂಗದೇಶ ರಾಜ್ಯದ ಮೇಲೆ ಪಟ್ಟಾಭಿಷೇಕ. ಅಪ್ಪ ಅಮ್ಮ ಯಾರು ಅಂದರು. ಸ್ವಲ್ಪ ಅವನಿಗೆ ಹಿಂಜರಿಕೆ ಆಯಿತು, ಸೂತಪುತ್ರ ಅಂತ ಹೇಳಿಕೊಳ್ಳಲಿಕ್ಕೆ. ಆದರೆ ಅವರಪ್ಪ, ಕರ್ಣನ ಅಪ್ಪ ಅಂದರೆ ಏನು, ಆ ಮಗು ಸಿಕ್ಕಿತ್ತು, ಅವನಿಗೆ ಆನಂದ ಆಗಿದೆ, ನನ್ನ ಮಗನಿಗೆ ಸಿಂಹಾಸನದ ಮೇಲೆ ಕೂಡುವ ಭಾಗ್ಯ ಅಂತ. ನಿಮ್ಮ ಮಕ್ಕಳಿಗೆ ಸ್ಪೋರ್ಟ್ಸಲ್ಲಿ ಶಾಲೆಯಲ್ಲಿ ಒಂದು ಪ್ರೈಸ್ ಬಂದರೆ ಓಡಿ ಹೋಗಿ ಅದನ್ನು ನೋಡಿ ಆನಂದ ಪಡ್ತೇವೆ. ಎಲ್ಲೋ ಇದ್ದ ಮಗು ಪಾಪ, ನಾನೊಬ್ಬ ರಥ ಓಡಿಸುವವನು, ನನ್ನ ಮಗನಿಗೆ ಅಂಗದೇಶದ ರಾಜ್ಯ ಅಂದರೆ ಓಡಿ ಬಂದ. ಹಾಲ್ ತುಂಬ ಜನ ಇದ್ದಾರೆ, ದೂರದಲ್ಲಿ ಅವನು ನಿಂತ್ಯಾನು. ಸ್ಟೇಜ್ ಮೇಲೆ ಕರ್ಣ ಇದ್ದಾನೆ. ಅಪ್ಪನನ್ನು ನೋಡ್ದ, ಅಪ್ಪನ ಹಾವಭಾವ ನೋಡ್ದ. ಛೇ, ನಾನು ಎಷ್ಟು ಅಯೋಗ್ಯ, ಇವತ್ತು ನನಗೆ ಪ್ರೆಸ್ಟೀಜ ಸೂತಪುತ್ರ ಅಂತ ಹೇಳಿಕೊಳ್ಳಲಿಕ್ಕೆ. ಅವತ್ತೇನಾದರೂ ಈ ಮಗು ನನಗೆ ಸಂಬಂಧಪಟ್ಟಿದ್ದಲ್ಲ ಅಂತ ನೀರಿನಲ್ಲೇ ಅವನು ಬಿಟ್ಟಿದ್ರೆ ನಾನೇ ಇರ್ತಾ ಇರಲಿಲ್ಲ. ಸೀದಾ ಕೆಳಗೆ ಹೋಗಿ ಅಪ್ಪನಿಗೆ ನಮಸ್ಕಾರ ಮಾಡಿ ಸ್ಟೇಜ್ ಮೇಲೆ ಕರ್ಕೊಂಡು ಬಂದು, ಇವನೇ ನನ್ನ ಅಪ್ಪ, ನಾನೊಬ್ಬ ಸೂತಪುತ್ರ ಅಂತ ಹೇಳಿಕೊಂಡ. ಆಚಾರ್ಯರಂದರು, ಪಿತೃಭಕ್ತಿ ಅಂದರೆ ಕರ್ಣನನ್ನು ನೋಡಿ ಕಲೀರಿ. ಕೆಲವು ಕರ್ಣನ ಮಾತುಗಳು ಮಹಾಭಾರತದಲ್ಲಿ ವೇದವ್ಯಾಸ ದೇವರು ಹೇಳೋದು ಕೇಳಿದ್ರೆ ಕ್ಲೀನ್ ಬೋಲ್ಡ್ ಆಗಿ ಬಿಡ್ತೇವೆ ನಾವು. ಕುಂತಿದೇವಿ ಬಂದು ಕರ್ಣನ ಮುಂದೆ ಹೇಳ್ತಾಳೆ, ನೀನು ರಾಧೇಯ ಅಲ್ಲ ಕೌಂತೆಯ. ಏನೂ ವಿಚಲಿತನಾಗೋದಿಲ್ಲ, ನನಗೆ ಗೊತ್ತು ಅಂದ ಅವನು. ಆದರೆ ನಾನು ರಾಧೇಯನೇ ಆಗ್ತೇನೆ, ಕೌಂತೆಯ ಆಗೋದಿಲ್ಲ ಅಂದ. ಯಾಕೆ? ಯಾವ ಕಾಲದಲ್ಲಿ ಅಮ್ಮನ ಅನಿವಾರ್ಯತೆ ಇತ್ತೋ ಅವತ್ತು ನೀನು ನಿನ್ನ ಮರ್ಯಾದೆಗೆ ಹೆದರಿ ನನ್ನನ್ನು ನೀರಿನಲ್ಲಿ ಬಿಟ್ಟು ಸಂಬಂಧವೇ ಪಡೆದ ರಾಧೆ ಸಿಕ್ಕ ಮಗು ಅಂತ ತೊಡೆಯ ಮೇಲೆ ಮಲಗಿಸಿಕೊಂಡ್ರೆ ಅವಳಿಗೆ ಸ್ತನದಲ್ಲಿ ಹಾಲು ಬಂತು. ನನ್ನ ಮಲಮೂತ್ರವನ್ನು ಹೇಸಿಗೆ ಮಾಡಿಕೊಳ್ಳದೆ ಬಳೆದು ನನ್ನನ್ನು ಬೆಳೆಸಿಯಾಳೆ. ಅವಳನ್ನು ನಾನು ಎಂದೂ ಮರೆಯೋದಿಲ್ಲ. ನಾನು ರಾಧೆಯನೇ ಆಗಿರ್ತೇನೆ. ಆದರೂ ಹೆತ್ತ ತಾಯಿ ಆದದ್ದರಿಂದ ನಿನಗೊಂದು ಭಾಷೆಯನ್ನು ಕೊಡ್ತೇನೆ, ಏನಾದರೂ ಕೇಳ್ಕೊ. ಅರ್ಜುನನನ್ನು ಕೊಲ್ಲಬೇಡ ಅನ್ನೋದು ಬಿಟ್ಟು. ಈ ಮಾತು ಕರ್ಣನ್. ಕಡೆಗೆ ಇನ್ನೊಂದು ಮಾತಾಡ್ತಾನೆ, ಪಂಚಪಾಂಡವರು ಅನ್ನೋದಕ್ಕೆ ಎಂದೂ ಚ್ಯುತಿ ಬರೋದು ಬೇಡ. ಯುದ್ಧ ಹಾಗೇ ಆಗತ್ತೆ. ಯುದ್ಧದಲ್ಲಿ ಇಬ್ಬರಲ್ಲೊಬ್ಬರು ಸಾಯ್ತೇವೆ. ಒಂದು ಅರ್ಜುನ ಸಾಯ್ತಾನೆ, ಇಲ್ಲ ನಾನು ಸಾಯ್ತೇನೆ. ಪಂಚಪಾಂಡವರು ಅನ್ನೋದಕ್ಕೆ ಚ್ಯುತಿ ಬರೋದಿಲ್ಲ ಅಂತ. ಇದು ಕರ್ಣನ ಮಾತುಗಳು. ತುಂಬ ಚೆನ್ನಾಗಿದೆ ಆ ಸೀಕ್ವೆನ್ಸು, ಆ ಮಾತುಗಳು. ಪ್ರಕೃತದಲ್ಲಿ ಅಂದರೆ ಆ ದುಂಬಿಯಿಂದ ಕಲಿಯಬೇಕಾದ ಪಾಠ ಯಾರೇ ಹೇಳ್ಕೊಳ್ಳಿ, ಒಳ್ಳೆಯ ಮಾತುಗಳಾದರೆ ಅವರಿಂದ ಕಲಿಯುವ. ಒಳ್ಳೆಯದನ್ನು ಕಲೀಲಿಕ್ಕೇನು? ಮಧುಹ ಹರಿಣೋ ಮೀನಃ ಅಣುಭ್ಯಶ್ಚ ಮಹತ್ಭ್ಯಶ್ಚ, ಅದನ್ನೇ ಹೇಳಿದ್ರು. ಸಣ್ಣವರಿಂದ ದೊಡ್ಡವರಿಂದ ಶಾಸ್ತ್ರೇಭ್ಯ ಕುಶಲೋ ನರಃ
ಸರ್ವತಃ ಆದದ್ಯಾತ್ ಪುಷ್ಪೇಭ್ಯ ಇವ ಷಟ್ಪದ. ಸಣ್ಣವರೋ ದೊಡ್ಡವರೋ, ಸಣ್ಣ ಗ್ರಂಥವೋ ದೊಡ್ಡ ಗ್ರಂಥವೋ ಯಾವುದಾದರೂ ಅಡ್ಡಿ ಇಲ್ಲ, ಅಲ್ಲಿರುವ ಸಾರವನ್ನು ನಾವು ಸ್ವೀಕಾರ ಮಾಡಬೇಕು. ಇದಾದ ಮೇಲೆ ಮಧುಹಾರಿ, ಜೇನನ್ನು ಕದಿಯುವವನಿಂದ ಒಂದು ಪಾಠ. ಅವನೇನು ಪಾಠ ಹೇಳ್ಕೊಡ್ತಾನೆ ಕಳ್ಳ? ಅವನು ಒಳ್ಳೆಯ ಪಾಠ ಹೇಳ್ಕೊಡ್ತಾನಂತ. ತುಂಬ ಸೇರಿಸಿಡಬೇಡ್ರಿ, ಇನ್ಯಾರ್ದೋ ಪಾಲಾಗತ್ತೆ ಅಂತ. ಅದು ಜೇನು ಸೇರಿಸಿ 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 ಇಡತ್ತೆ. ಇವನು ಕೆಳಗೆ ಬೆಂಕಿ ಹಚ್ಚಿ ಅದೆಲ್ಲ ಓಡಿದ ಮೇಲೆ ಗೂಡನ್ನು ಕಿತ್ಕೊಂಡು ಜೇನುತುಪ್ಪ ಅವನು ಸವಿತಾನು. ಮಾಡಿದ್ದು ಜೇನು ನೊಣ, ಅನುಭವಿಸಿದ್ದವನು. ಅದು ಪ್ರಕೃತಿ ನಿಯಮ, ಅದೇನೋ ಮಾಡುತ್ತೆ, ಹಾಳಾಗಿ ಹೋಗಲಿ. ನಿಮ್ಮ ಜೀವನದಲ್ಲಿ ಹಣ ಗಳಿಸಿ 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 ಅದನ್ನು ತಾನೂ ಭೋಗ ಮಾಡದೆ, ದಾನ ಧರ್ಮಾದಿಗಳನ್ನೂ ಮಾಡದೆ ಇಟ್ಟ ಅಂದರೆ ಅದು ಇನ್ಯಾರ್ದೋ ಪಾಲಾಗತ್ತೆ. ಇನ್ಯಾರ್ದೋ ಪಾಲಾಗುವಂತೆ ಮಾಡಬೇಡ್ರಿ, ಇನ್ಯಾರ್ದೋ ಕಳ್ಳರ ಪಾಲಾಗಿಬಿಡತ್ತೆ. ಹಾಗಾಗಿ ಅದನ್ನು ನಾನು ಕಲಿತ ಪಾಠ ಅಂತ. ಇದಾದ ಮೇಲೆ ಜಿಂಕೆಯಿಂದ ಒಂದು ಪಾಠ ಕಲಿತೆ. ಮಧುಹ ಹರಿಣೋ ಮೀನಃ. ಹರಿಣ ಅಂದರೆ ಜಿಂಕೆ. ಜಿಂಕೆಗೆ ಸಂಗೀತ ಅಂದರೆ ತುಂಬ ಇಷ್ಟ. ಅದು ಈ ವೇಣುನಾದವನ್ನು ಕೇಳಿ ಅದಕ್ಕೆ ವಶವಾಗಿ ಬಲೆಯಲ್ಲಿ ಬಂದು ಬೀಳತ್ತಂತೆ. ಹಾಗೆ ನಾವು ಗ್ರಾಮ್ಯ ಗೀತ, ಯಾವ್ಯಾವುದೋ ಮ್ಯೂಸಿಕ್ಕು, ಇನ್ನೊಂದು ಅಥವಾ ಇನ್ಯಾರದೋ ಮಾತು, ಇವುಗಳನ್ನು ಕೇಳಿ ಹಾಳಾಗಬೇಡಿ. ಸಾಧನೆಗಾಗಿ ಬಂದದ್ದು ನೀವು. ಯಾರ್ಯಾರ್ದೋ ಮಾತುಗಳನ್ನು, ಅದು ಸಂಗೀತವೇ ಆಗಬೇಕು ಅಂತಲ್ಲ, ಸಂಗೀತ ಹೇಗೆ ಮನಸ್ಸಿಗೆ ಮನೋಹರವಾಗಿರತ್ತೆ, ಆಪ್ಯಾಯಮಾನವಾಗಿರತ್ತೆ, ನಮಗೆ ಬೇಕಾದವರು ಆಡುವ ಮಾತು ಅದು ವಾಸ್ತವವೋ ಅವಾಸ್ತವವೋ ಕೇಳಲಿಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ಕೆಲವ್ರು ಹೇಳ್ತಾರೆ, ನಿಮ್ಮ ಬಾಯಿಂದ ಸುಳ್ಳು ಕೇಳಕ್ಕೆ ಚೆನ್ನಾಗಿರುತ್ತಪ್ಪ, ಎಷ್ಟು ಚೆನ್ನಾಗಿ ಸುಳ್ಳನ್ನು ನೀಟಾಗಿ ಹೇಳ್ತೀರಿ ಅಂತ. ಬೇಡ ಅಂತಾರೆ, ಇದಕ್ಕಾಗಿ ನೀನು ಬಂದದ್ದಲ್ಲ ಅಂಥೇಳಿ. ಇದಾದ ಮೇಲೆ ಮೀನಿನಿಂದ, ಮೀನು ಜಿಹ್ವಯಾತ ಪ್ರಮಾಥಿನ್ಯ, ಅದು ನಾಲಿಗೆಯ ಚಾಪಲ್ಯದಿಂದ ಜೀವವನ್ನೇ ಬಿಡತ್ತೆ, ಅದು ಬಂದು ಗಾಳಕ್ಕೆ ಸಿಕ್ಕಾಕಿಕೊಳ್ಳತ್ತೆ. ಇನ್ನು ವೇಶ್ಯಾಸ್ತ್ರೀಯಿಂದ ಕಲಿತ ಪಾಠ ಅಂದರೆ ಒಂದು ಪುಟ್ಟ ಕಥೆ. ಪಿಂಗಳ ಅಂತ ವಿದೇಹ ಅನ್ನೋ ಪಟ್ಟಣದಲ್ಲಿದ್ಲು. ವೇಶ್ಯಾವೃತ್ತಿಯಿಂದ ಜೀವನವನ್ನು ನಡೆಸ್ತಾ ಇದ್ಲು. ಸಿಕ್ಕಾಪಟ್ಟೆ ಜನ ವಿಟಪುರುಷರು ಬರೋರು. ಒಂದು ದಿವಸ ಯಾರೂ ಬಂದಿಲ್ಲ ಇನ್ ದಿ ಸೆನ್ಸ್, ಬಂದರೂ ಇವಳು ಹೆಚ್ಚಿನ ಹಣವನ್ನು ಆಫರ್ ಮಾಡಿದ್ಲು. ಬರಲೇ ಇಲ್ಲ. ಮಧ್ಯರಾತ್ರಿ ಆಯಿತು, ಇನ್ಯಾರೂ ಬರಲ್ಲ ಅಂತ ತೀರ್ಮಾನ ಆಯಿತು. ಯಾಕೆ ಇಷ್ಟು ದಿವಸ ನೂರಾರು ಜನ ಬರೋರು, ಇವತ್ತು ನನ್ನ ಹತ್ತಿರ ಯಾರೂ ಬಂದಿಲ್ಲ ಅಂದರೆ ಏನು ದೋಷ? ಕನ್ನಡಿಯಲ್ಲಿ ಮುಖ ನೋಡಿಕೊಂಡು ನನಗೆ ವಯಸ್ಸಾಯಿತು, ನನಗೆ ಮುದಿತನ ಬಂತು, ಇನ್ನು ನನಗೆ ಏನು ಬದುಕಿಲ್ಲ ಅಂತ ಅಂದುಕೊಂಡು ಯಾವ ಜನ್ಮದ ಪುಣ್ಯವೋ ವೈರಾಗ್ಯವೂ ಬಂತು. ಅವಳಂತಾಳೆ, ಇವತ್ತು ಯಾರೂ ಬರದೇ ಇದ್ದದ್ದೇ ಒಳ್ಳೆಯದಾಯಿತು. ಯಾರಾದರೂ ಬಂದಿದ್ದರೆ ಮತ್ತೆ ನನಗೆ ದುರಹಂಕಾರ ಬಂದಿರೋದು. ಜೊತೆಯಲ್ಲೇ ಇದ್ದ ದೇವರನ್ನು ನಾನು ಮರೆತು ಏನೂ ಕೊಡಲಾಗದ ತಮ್ಮ ಬಯಕೆಯನ್ನು ಈಡೇರಿಸಿಕೊಳ್ಳಲಿಕ್ಕೆ ಬರುವಂಥವರು ನನಗೇನೋ ಕೊಡ್ತಾರೆ ಅಂದ್ಕೊಂಡೆ. ಸಂತಂ ಸಮೀಪೆ ರಮಣಂ ರತಿಪ್ರದಂ ವಿತ್ತಪ್ರದಂ ನಿತ್ಯಮಿಮಂ ವಿಹಾಯ. ನನ್ನ ಜೊತೆಯಲ್ಲೇ ಸದಾ ಇದ್ದಾನೆ ದೇವರು. ಅತಿ ಸಮೀಪೆ ಸಂತಂ ರಮಣಂ ರತಿಪ್ರದಂ ವಿತ್ತಪ್ರದಂ. ಬೇಡಿದರೆ ತನ್ನನ್ನೇ ಕೊಡುವ ದೇವರನ್ನು ನನ್ನಲ್ಲಿದ್ದದ್ದನ್ನು ನಾನು ಗಮನಿಸದೆ ಇನ್ಯಾರೋ ಏನೋ ಕೊಡ್ತಾರೆ ಅಂದ್ಕೊಂಡೆ. ಎಂಥ ಪೆದ್ದು ನಾನು. ಸರಿ, ಅವಳಿಂದ ಕಲಿತ ಪಾಠ ಏನು? ದೇಹ ಎಷ್ಟು ಹೊಲಸು. ಈ ದೇಹದ ಸಂರಕ್ಷಣೆಗಾಗಿ ಏನೇನೋ ಮಾಡ್ತೀವಲ್ಲ, ಅದನ್ನು ಮಾಡಬಾರದು ಅನ್ನೋದು. ಅವಳು ಒಂದು ಮಾತಂತಾಳೆ, ಏನೇನ ಕಡಿಮೆ ಆಯಿತು, ಹಣ ಬಂತು, ಸುಖ ಸಿಕ್ತು, ಸುಮ್ಮನೆ ಬೈತಾ ಇದೆಯಲ್ಲ. ಇಲ್ಲ, ಯದಸ್ತಿಬೆನ್ ನಿರ್ಮಿತ ವಂಶಂ. ಮೂಳೆಗಳಿಂದ ಮಾಡಿದ ಚಪ್ಪರ ಅಂದರೆ ನಮ್ಮ ದೇಹ ಅಂತ. ಯದಸ್ತಿಭಿಹಿ ನಿರ್ಮಿತ ವಂಶಂ. ವಂಶ ಅಂದರೆ ಬಿದರು. ಬಿದಿರಿನಿಂದ ಮಾಡಿದಂತಹ ಒಂದು ಮನೆ ಹೇಗೋ, ಇದು ಮೂಳೆಗಳೆಂಬ ಬಿದಿರಿನಿಂದ ಮಾಡಿದ ಮನೆ. ಒಳಗೆ ರಕ್ತ, ಮಾಂಸ, ನರಮಂಡಲ ಎಲ್ಲ ಇಟ್ಟಿದ್ದಾನೆ. ಮೇಲೆ ಮಾತ್ರ ಚರ್ಮ ಅನ್ನೋ ಬೆಡ್ಶೀಟು ಚೆನ್ನಾಗಿ ಹೊತ್ತಿಸಿದಾನೆ. ಸ್ಥೂಣಂ ತ್ವಚಾ ರೋಮನಕೈ ಪೆನದ್ಧಂ
ಕ್ಷರನ್ನವದ್ವಾರ ಮಗಾರಮೇತತೆ ವಿಣ್ಮೂತ್ರಪೂರ್ಣಂ ಮಧುಪೈತಿ ಕಾನ್ಯ. ಮಲಮೂತ್ರದಿಂದ ತುಂಬಿದ ಈ ಹೊಲಸು ಶರೀರವನ್ನು ತುಂಬ ಚೆನ್ನಾಗಿ ರಕ್ಷಣೆ ಮಾಡಿಕೊಳ್ಳಬೇಕು ಅನ್ನೋದೇ ದೇಹದ ಗುರಿ ಅಂದ್ಕೊಳ್ತೀವಿ. ಅದಕ್ಕಾಗಿ ಅಲ್ಲ, ಇದು ಸಾಧನೆಗಾಗಿ ದೇವರು ಕೊಟ್ಟ ಒಂದು ತಾಣ. ಇದು ನಾನು ವೇಶ್ಯೆಯಿಂದ ಕಲಿತ ಪಾಠ ಅಂತ. ಇಷ್ಟೆಲ್ಲ ಆದ ಮೇಲೆ ಕುಮಾರಿ ಶರಕೃತ್ ಸರ್ಪ, ಕುಮಾರಿ ಕಂಕಣ, ಒಂದು ಹೆಣ್ಣು ಹುಡುಗಿ ಕೈ ತುಂಬ ಬಳೆಯನ್ನು ಹಾಕ್ಕೊಂಡಿದ್ಲು. ಮನೆಗೆ ಯಾರೋ ಬೀಗರು ಒಟ್ಟು ಮದುವೆಯ ದಿಬ್ಬಣಕ್ಕೆ ಅಂತ ಬಂದ್ಯಾರು. ಅದೇ ಹುಡುಗಿಗೆ ಮದುವೆ ಆಗಬೇಕು, ಮನೆಯಲ್ಲಿ ಯಾರಿಲ್ಲ. ಬಂದವರಿಗೆ ಏನಾದರೂ ಮಾಡಿಕೊಡ್ಬೇಕು ಅಂತ ಅವತ್ತಿನ ಕಾಲ ಅವಲಕ್ಕಿಯನ್ನು ಕುಟ್ಟಬೇಕು ಅಂತ ಹೊರಟ್ಯಾಳು. ಶಬ್ದ ಶುರುವಾಯಿತು. ಈಗ ನಾನು ಈ ಬಳೆಯ ಶಬ್ದವನ್ನು ಮಾಡಿದರೆ ಬಂದವ್ರಿಗನ್ಸತ್ತೆ ಇವ್ರ ಮನೇಲಿ ಅವಲಕ್ಕಿಗೂ ಗತಿ ಇಲ್ಲ, ಬಿಟ್ಬಿಟ್ರೆ. ಅದಕ್ಕೆ ಒಂದೊಂದೇ ಬಳೆಯನ್ನು ತೆಗೆದು ಈ ಕೈಯಲ್ಲಿ ಒಂದು ಬಳೆ, ಈ ಕೈಯಲ್ಲಿ ಒಂದು ಬಳೆ. ಆಗ ಅವಳು ಕುಟ್ಟಿದಾಗ ಶಬ್ದ ಬರಲಿಲ್ಲ. ಇಷ್ಟೇ ಅಲ್ಲ ಇದರದು. ಹಾಗಾದರೆ ಒಂದೇ ಬಳೆ ಹಾಕ್ಕೋಬೇಕು, ಇಲ್ಲ ಅದನ್ನೂ ತೆಗಿಬೇಕು ಅಂತ ಈ ಕಾಲದವರು. ಅದಲ್ಲ, ತಪಸ್ಸು ಮಾಡಬೇಕಾದರೆ ಒಬ್ಬ ಇರಬೇಕು, ಅಧ್ಯಯನ ಮಾಡಬೇಕಾದರೆ ಇಬ್ಬರಿರಬೇಕು. 4-6 ಜನ ಇದ್ವಿ ಅಂದರೆ ಹರಟೆ ಆಗತ್ತೆ. ಬಳೆಯಿಂದ ಕಲಿತ ಪಾಠ ಅಂದರೆ ಹರಟಬಾರದು ಅನ್ನೋದಷ್ಟೇ, ಎಲ್ಲ ತೆಗಿಬೇಕು ಅಂತಲ್ಲ. ಅದರಿಂದ ಈ ನಾನು ಕಲಿತ ಪಾಠ ಅಂತ. ಪೂರ್ಣನಾಭಿ ಸುಪೇಶಕೃತ್. ಪೂರ್ಣನಾಭಿ ಅಂದರೆ ಜೇಡದ ಹುಳು. ತಾನು ತಿಂದ ಅನ್ನವನ್ನು ಬಲೆಯಾಗಿ ನೈಯತ್ತೆ, ಬೇಡ ಅಂದಾಗ ಒಳಗೆ ಎಳೆದುಕೊಳ್ಳತ್ತೆ. ಹಾಗೆ ದೇವರೇ ಪ್ರಳಯ ಕಾಲದಲ್ಲಿ ತಿಂದ ಈ ಬ್ರಹ್ಮಾಂಡವನ್ನು ಜಗತ್ತಾಗಿ ಹೆಣಿತಾನೆ ಸೃಷ್ಟಿಕಾಲದಲ್ಲಿ, ಪುನಃ ಪ್ರಳಯ ಕಾಲದಲ್ಲಿ ಒಳಗೆ ತಗೊಳ್ತಾನೆ. ಯಥೋರ್ಣನಾಭಿಸೃಜತೆ ಗೃಹತೆ ಚ ಯಥಾ ಪೃಥಿವ್ಯಾಂ ಓಷಧಯ ಸಂಭವಂತಿ ಯಥಾ ಸತಃಪುರುಷಾತ್ ಕೇಶಲೋಮಾಣಿ ತಥಾ ಅಕ್ಷರಾತ್ ಸಂಭವತೀಹ ವಿಶ್ವಂ ಅಂಥೇಳಿ ಅಥರ್ವಣ ಉಪನಿಷತ್ತು ದೇವರ ಸೃಷ್ಟಿಯ ಬಗ್ಗೆ. ಅಂದರೆ ಬೇರೆ ಬೇರೆ ಮತದವರು ದೇವರೇ ಜಗತ್ತಾಗಿ ಕನ್ವರ್ಟ್ ಆಗ್ತಾನೆ ಅಂತ ಕೆಲವರು. ಭಾಸ್ಕರಾಚಾರ್ಯರು ಅನ್ನೋರು ಪರಿಣಾಮ್ಯುಪಾದಾನ ಅಂತ ಹೇಳ್ತಾರೆ. ಮಣ್ಣೇ ಹೋಗಿ ಮಡಿಕೆ ಆದಂತೆ ದೇವರೇ ಜಗತ್ತಾಗಿ ಪರಿಣಾಮ ಹೊಂದುತ್ತಾನೆ ಅಂತ. ಇಲ್ಲ, ದೇವರು ಪರಿಣಾಮ ಹೊಂದೋದಿಲ್ಲ. ಮಡಿಕೆ ಮಾಡುವ ಕುಂಬಾರನೇ ಮಡಿಕೆ ಆಗಿಬಿಟ್ರೆ ಇನ್ನು ಮಡಿಕೆ ಮಾಡೋರು ಯಾರು? ಕುಂಬಾರ ಮಡಿಕೆಯನ್ನು ಮಾಡ್ತಾನೆ ವಿನಃ ತಾನೇ ಮಡಿಕೆ ಆಗೋದಿಲ್ಲ. ಹಾಗೆ ಮಡಿಕೆಯನ್ನು ಮಾಡುವ ಕುಂಬಾರನಂತೆ ದೇವರು ಪ್ರಕೃತಿಯನ್ನು ಮಣ್ಣಿನ ಮುದ್ದೆಯನ್ನಾಗಿ ತೆಗೆದುಕೊಂಡು ಜಗತ್ತನ್ನು ನಿರ್ಮಾಣ ಮಾಡ್ತಾನೆ. ಅವನ ಹೊಟ್ಟೆಯಲ್ಲಿದ್ದ ಪ್ರಕೃತಿ ಪ್ರಳಯ ಕಾಲದಲ್ಲಿ ಅವನು ನುಂಗಿದ್ದು. ಇದು ಅದರ ಅಭಿಪ್ರಾಯ. ಇಷ್ಟೆಲ್ಲ ಹೇಳಿ ಆದಮೇಲೆ ಇನ್ನೂ ತುಂಬ ಮಾತುಗಳು ಉದ್ಧವನಿಗೂ ಮತ್ತು ಕೃಷ್ಣನಿಗೂ. 24 ಗುರುಗಳ ಪಾಠ ಆಯಿತು. ಜೀವನಿಗೂ ಹಾಗೂ ಪರಮಾತ್ಮನಿಗೂ ಇರುವಂಥ ವ್ಯತ್ಯಾಸ ಏನು? ಬದ್ಧೋ ಮುಕ್ತ ಇತಿಖ್ಯಾತ್ಮ ಗುಣತೋ ಮೇನ ವಸ್ತುತಃ ಗುಣಸ್ಯ ಮಾಯಾ ಮೂಲತ್ವಾತ್ ನಮೇ ಮೋಕ್ಷೋ ನ ಬಂಧನಂ. ದೇವರು ಹೇಳ್ತಾನೆ, ಬದ್ಧ ಮುಕ್ತ ಅಂತ 2 ವರ್ಗ ಇದೆ. ನನಗೆ ಬಂಧನವೂ ಇಲ್ಲ, ಮೋಕ್ಷವೂ ಇಲ್ಲ. ಬಂಧನ ಇದ್ದರೆ ಮೋಕ್ಷ, ಬಂಧನವೇ ಇಲ್ಲ, ಆದ್ದರಿಂದ ಮೋಕ್ಷ ಇಲ್ಲ. ಮತ್ತು ಯಾರಿಗೆ ಬಂಧನ? ಜೀವನಿಗೆ ಬಂಧನ. ಅದು ನನ್ನ ಕೈಯಲ್ಲಿರುವ, ನನ್ನ ವಶದಲ್ಲಿರುವ ಸತ್ವರಜಸ್ತಮೋ ಗುಣಗಳನ್ನು ನಾನು ಸ್ವೀಕಾರ ಮಾಡಿ ನಾನು ಬಂಧನವನ್ನು ಮಾಡ್ತೇನೆ. ಅವನು ಸಾಧನೆಯನ್ನು ಮಾಡಿಕೊಂಡ ಮೇಲೆ ನಾನು ಅವನಿಗೆ ಮೋಚನೆಯನ್ನು ಮಾಡ್ತೇನೆ. ತುಂಬ ಒಳ್ಳೆಯ ವಿಚಾರ ಇದು. ಶಾಸ್ತ್ರದಲ್ಲಿ ತುಂಬ ಇದರ ಬಗ್ಗೆ ಚರ್ಚೆ ಇದೆ. ಯುಕ್ತಿ ಮಲ್ಲಿಕೆಯಲ್ಲಿ ವಾದಿರಾಜರು ತುಂಬ ಇದಕ್ಕೆ ವ್ಯಾಖ್ಯಾನವನ್ನು ಮಾಡಿ, ಯಾಕೆ ಬೇರೆಯವರೆಲ್ಲ ಇದು ಗುಣತೋಮೆ ನನಗೆ ಅನ್ನುವ ಅರ್ಥವೇ ಇದೆ. ಇದು ಮೇ ಅಂದರೆ ನನಗೆ. ದೇವರು ಹೇಳೋದು ಈ ಶ್ಲೋಕದ ಪ್ರಕಾರ ತ್ರಿಗುಣಗಳ ಸಂಪರ್ಕ ಆದಾಗ ನನಗೇ ಬಂಧನ, ಅದರ ಬಿಡುಗಡೆ ಆದಾಗ ನನಗೆ ಬಂಧನದ ಮೋಚನ. ಅಂದರೆ ಬ್ರಹ್ಮನೇ ಜೀವಭಾವವನ್ನು ಹೊಂದೋದು, ಬ್ರಹ್ಮನೇ ಜೀವಭಾವವನ್ನು ಕಳೆದುಕೊಳ್ಳೋದು ಅನ್ನುವಂತೆ ಇದೆ. ಆಚಾರ್ಯರು ಮೇ ಅನ್ನೋದಕ್ಕೆ ನನಗೆ ಅಂತ ಅರ್ಥ ಅಲ್ಲ, ನನ್ನ ಅಧೀನವಾದ ಗುಣಗಳು ಅಂತ. ಮೇ ಅನ್ನೋದಕ್ಕೆ ಸಂಸ್ಕೃತದಲ್ಲಿ
ನನಗೆ ಅಂತಾನೆ ಇದೆ, ನನ್ನ ಅಧೀನ ಅಂತ ಹೇಗೆ ಅಂದರೆ ಒಂದೆರಡು ಎಕ್ಸಾಂಪಲ್ ಕೊಡ್ತಾರೆ. ಮೇ ಗುಣತಃ ಮದ್ವಶ ಸತ್ವಾದೇಹೆ, ನನ್ನ ವಶದಲ್ಲಿರುವ ಸತ್ವಾದಿ ಗುಣಗಳಿಂದ ನಾನು ಬಂಧನವನ್ನು ಮಾಡ್ತೇನೆ. ಆಮೇಲೆ ಅದರ ಬಿಡುಗಡೆ ಹೇಗೆ ಅಂದಾಗ ಸಾಧನೆಯನ್ನು ಮಾಡಿದರೆ ಅವರಿಗೆ ನಾನು ಬಂಧನವನ್ನು ಬಿಡಿಸ್ತೇನೆ. ವೈಶಾರದಿ ಸಾ ಅತಿ ವಿಶುದ್ಧ ಬುದ್ಧಿ. ವೈಶಾರದಿ ಅಂತ ಇಲ್ಲೊಂದು ಮಾತು, ಅದೇನು ಅರ್ಥವೇ ಆಗಲ್ಲ. ವೈಶಾರದಿ ಅಂದರೆ ಏನು? ಶ ಅಂದರೆ ಸುಖ, ಅರ ಅಂದರೆ ದುಃಖ, ವಿಶಾರ ಅಂದರೆ ಸುಖ ದುಃಖ ಮಿಶ್ರಿತವಾದ ಸಂಸಾರ. ವಿಶಾರದ ವಿಶೇಷೇಣ ಸುಖ ದುಃಖಗಳನ್ನು ಕೊಡುವ. ಅಂದರೆ ದದಾತಿ, ವಿಶಿಷ್ಟವಾಗಿ ಸುಖ ದುಃಖ ರೂಪ ಸಂಸಾರವನ್ನು ಕೊಡುವ ದೇವರಿಗೆ ವಿಶಾರದ ಅಂತ ಕರೀತಾರೆ. ದೈವಾಧೀನೇ ಶರೀರೇಸ್ಮಿನ್ ಗುಣಭಾವೇನ ಕರ್ಮಣ. ಭಗವಂತ ತನ್ನ ವಶದಲ್ಲಿ ಸತ್ವರಜಸ್ತಮೋ ಗುಣ ಇದೆ ಅಂಥೇಳಿ ಕಂಡವರನ್ನು ಬಂಧನ ಮಾಡೋದು ತಪ್ಪಲೇನ್ರಿ? ನಮ್ಮ ಪಾಡಿಗೆ ನಾವು ಜೀವರಿದ್ದೀವಿ, ನೀ ಮೋಕ್ಷ ಕೊಡೋದು ಬೇಡ. ನಿನ್ನ ಕೈಯಲ್ಲಿ ಸತ್ವ ರಜಸ್ಸು ತಮಸ್ಸು ಗುಣ ಇದೆ ಅಂಥೇಳಿ ಎಲ್ಲರಿಗೂ ಅದನ್ನು ಕಟ್ಟೋದು, ಸಂಸಾರಕ್ಕಾಗೋದು. ಯಾರು ಹೇಳಿದ್ರಿದು? ಇದು ಯಾಕೋ ಅನ್ಯಾಯ ಅನ್ಸತ್ತಪ್ಪ. ಈ ಪ್ರಶ್ನೆಯನ್ನು ಮಾಡಿಕೊಂಡು ಯಾರು? ನಿನ್ನ ಅಧೀನದಲ್ಲಿ ಏನೋ ಇದೆ ಅಂಥೇಳಿ ನನು ಏವಂ ಸ್ವತಂತ್ರ ಈಶ್ವರ ಸ್ವಾಧೀನಂ ಜೀವಂ ಸ್ವದೀನೈ ವಿಷಯೈ ದುಃಖರೂಪ ಬಂಧನಂ ಆಪಾದಯತಿ ಇತಿ ಚೇತ್ ನಿರ್ಗೃಣ. ತನ್ನ ಅಧೀನವಾದ ಜೀವನಿಗೆ ತನ್ನ ಅಧೀನವಾದ ತ್ರಿಗುಣಗಳಿಂದ ಬಂಧನವನ್ನು ಮಾಡಿದರೆ ದೇವರು ತುಂಬ ನಿರ್ದಯಿ ಅಂತ ಆಗೋದಿಲ್ವೇ? ಅವನು ನಿರ್ದಯಿ ಅಲ್ಲ, ದಯಾಮಯ 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 ಅಂತೀರಿ. ಇಲ್ಲಿ ನೋಡಿದ್ರೆ ನಮ್ಮನ್ನು ಕಷ್ಟಕ್ಕೆ ಈಡು ಮಾಡ್ತಾನಲ್ಲ ಅಂತ ಪ್ರಶ್ನೆ ಬಂದರೆ, ದೈವಾಧೀನೇ ಶರೀರೇಸ್ಮಿನ್ ಗುಣಭಾವೇನ ಕರ್ಮಣ. ನೀನು ಮಾಡಿದ ಕರ್ಮಾನುಸಾರವಾಗೇ ನಿನಗೆ ಈ ಬಂಧನ ಮಾಡಿದ್ದು. ಸುಮ್ಮನೆ ದೇವರು ಬಂಧನ ಮಾಡೋದಿಲ್ಲ. ದೈವಾಧೀನವಾದ ಈ ಶರೀರ ದೇವರು ಕೊಟ್ಟದ್ದು ಬಾಡಿಗೆ ಮನೆ ಅಂತ ನೀನು ಟ್ರೀಟ್ ಮಾಡದೆ ನನ್ನದೇ ಅಂತ ಕ್ಲೈಮ್ ಮಾಡಲಿಕ್ಕೆ ಹೋಗಿ ಎಲ್ಲವೂ ನನ್ನದೇ ನಾನೇ ಅಂದೆಲ್ಲ, ಅದು ಅಪರಾಧ ಆಯಿತು. ನನ್ನದಲ್ಲದ ಪದಾರ್ಥವನ್ನು ನಂದು ಅಂದ್ಕೊಂಡ್ರೆ ಅಪರಾಧವೇ. ವರ್ತಮಾನೋ ಅಬುದತ್ತತ್ರ ಕರ್ತಾಸ್ಮೀತಿ ನಿಬದ್ಧತೆ. ಯಾರಿಗೆ ನಾನೇ ಮಾಡದೆ ಎಲ್ಲ ನಂದು ಅಂತ ಇದೆ ಅವನಿಗೆ ಬಂಧನ. ನಂದೇನದೋ ಸ್ವಾಮಿ ನಿಂದೇ ಇದೆಲ್ಲ ಅನ್ನೋ ಅನುಸಂಧಾನ ಮಾಡು, ನಿನ್ನನ್ನು ಬಂಧನದಿಂದ ಬಿಡಿಸ್ತಾನೆ. ಒಂದು ರೀತಿ ನಾವು ಕಳ್ಳತನ ಮಾಡಿದ್ವಂತೆ. ದೇವರ ಸ್ವಾತಂತ್ರ್ಯವನ್ನು, ದೇವರ ಗುಣಗಳನ್ನು ನಾನು ಕದ್ದದ್ದಕ್ಕೆ ಸಂಸಾರ ಅಂತ. ಇದಾದ ಮೇಲೆ ಭಗವಂತ ನೀನು ಹೇಳ್ತಿ ಶಾಸ್ತ್ರವನ್ನು ಚೆನ್ನಾಗಿ ತಿಳಿಬೇಕು. ಚೆನ್ನಾಗಿ ಒಬ್ಬ ತಿಳಿದೆಯಾನು, ಯಾವ ಪುಸ್ತಕವೂ ಬೇಡ, ಏನು ಕೇಳಿ ಎಲ್ಲ ತಲೆಯಲ್ಲೇ ಇದೆ, ಎಲ್ಲ ಬಾಯಲ್ಲೇ ಹೇಳ್ತಾನೆ. ಆದರೆ ಒಂದನ್ನೂ ಮಾಡಲ್ಲ. ತಿಳಿದದ್ದಕ್ಕೆ ಏನಾದರೂ ಪ್ರಯೋಜನ ಇದೆಯಾ? ಇಲ್ಲ ಅಂತ ದೇವರು. ತಿಳಿದದ್ದನ್ನು ನೀನು ಇಂಪ್ಲಿಮೆಂಟ್ ಮಾಡಿಕೊಳ್ಳಿಲ್ಲ ಅಂದರೆ ಶಬ್ದ ಬ್ರಹ್ಮಣಿ ನಿಷ್ಣಾತಃ ನ ನಿಷ್ಣೀಯಾತ್ ಪರೇ ಯದಿ ಶ್ರಮಸ್ತಸ್ಯ ಭ್ರಮಫಲೋಖ್ಯದೇನುಮಿವ ರಕ್ಷತಾಂ. ಶಬ್ದ ಬ್ರಹ್ಮಣಿ ನಿಷ್ಣಾತಃ, ಎಲ್ಲ ಗೊತ್ತು. ಶಬ್ದ ಬ್ರಹ್ಮ ಅಂದರೆ ಶಾಸ್ತ್ರ ಅಥವಾ ರಾಶಿ. ಆದರೆ ಅದನ್ನು ಸ್ವಲ್ಪವೂ ದೇವರಲ್ಲಿ ನಾನು ವಿನಿಯೋಗ ಮಾಡಿ, ನನಗೆ ಪುರುಷ ಸೂಕ್ತ ಬಂತು, ವಿಷ್ಣು ಸಹಸ್ರನಾಮ ಬರುತ್ತೆ, ವಾಯುಸ್ತುತಿ ಬರುತ್ತೆ, ಎಲ್ಲ ಬರುತ್ತೆ. ಗಾಂ ದುಗ್ಧದೋಹಾಂ ಅಸತೀಂಚ ಭಾರ್ಯಾಂ ದೇಹಂ ಪರಾಧೀನಂ ಅಸತ್ ಪ್ರಜಾಂಚ ವಿತ್ತಂತು ಅತೀರ್ಥೀಕೃತಂ ಅಂಗವಾಚ ಹೀನಾಮಯ ರಕ್ಷತಿ ದುಃಖ ದುಃಖಿ. 1000 ಹಸು ಇದೆ ಒಬ್ಬನ ಮನೆಯಲ್ಲಿ, 1000 ಆಕಳು. ದಿನ 5:30-6 ಓಡಿ ಬರೋ ನಂದಿನಿ ಬೂತ್ ಹತ್ರ. ಯಾಕೆ ಸಾರ್ ಅಂದರು, 1 ಲೀಟ್ರ್ ಹಾಲು ಬೇಕಾಗಿತ್ತು ಅದಕ್ಕೆ. ಅಲ್ರಿ ನಿಮ್ಮ ಮನೇಲಿ 1000 ಆಕಳಿದೆ. ಅವನು ಕೇಳ್ದ, ಆಕಳು ಹಾಲು ಕೊಡತ್ತಾ ಅಂತ. ಅಂದರೆ ಅವ್ರ ಮನೆಯಲ್ಲಿದ್ದ ಆಕಳು ಬರೀ ಸಗಣಿ ಗಂಜಲ ಕೊಡ್ತಾಯಿತ್ತು. ಕೇವಲ ಸಗಣಿ ಗಂಜಲವನ್ನು ಕೊಡುವ ಆಕಳನ್ನು ಮನೆಯಲ್ಲಿ ಇಟ್ಟುಕೊಂಡರೆ ಅದು ಹೇಗೆ ವ್ಯರ್ಥವೋ. ತಕ್ಷಣ ಆಚಾರ್ಯರು ಇಲ್ಲೊಂದು ಕ್ಲಾರಿಫಿಕೇಶನ್ ಕೊಟ್ಟರು. ಹಾಗಾದರೆ ಗೋವು ಹಾಲು ಕೊಟ್ಟರೆ ಮಾತ್ರ ಸಾಕಬೇಕಾ? ಶ್ರೀಮದ್ ಆಚಾರ್ಯ ಅಂದರು,
ಡೈರಿ ಇಡ್ತೇನೆ ಅಂತ ಹೊರಟವನು ಆಚಾರ್ಯರು ಅಂದರು ಇಲ್ಲಿ ಮೇಲು ನೋಟಕ್ಕೆ ಬರುವ ಅರ್ಥ ಹಾಲು ಕೊಡದ ಆಕಳನ್ನು ಸಾಕಬಾರದು ಅನ್ನುವಂತೆ ಭಾವನೆ ಬರುತ್ತೆ. ಶ್ರೀಮದಾಚಾರ್ಯ ಅಂದರು ಹಾಗೆಲ್ಲ ಅನ್ಕೋಬೇಡಿ, ಡೈರಿ ಇಟ್ಕೊಂಡು ವ್ಯಾಪಾರ ಮಾಡಬೇಕು ಅಂದ್ಕೊಂಡವನು ಹಾಲು ಕೊಡುವ ಆಕಳನ್ನು ಸಾಕಬೇಕು. ಆದರೆ ಹಾಲು ಕೊಡುವ ಆಕಳಕ್ಕಿನ್ನ ಹಾಲು ಕೊಡದ ಆಕಳನ್ನು ಸಾಕಿದರೆ ತುಂಬ ಪುಣ್ಯ ಇದೆ. ಕಾಂಟೆಕ್ಸ್ಟ್ ಬೇರೆ. ಶ್ರೀಮದಾಚಾರ್ಯ ತಕ್ಷಣ ತಾತ್ಪರ್ಯವನ್ನು ಬೆಳೆದರು. ದುಗ್ಧ ದೋಹಾಂತು ಗಾಂ ರಕ್ಷೇತ್ ಕ್ಷೀರ ಮಾತ್ರ ಪ್ರಯೋಜತ. ಕೇವಲ ಹಾಲು ಬೇಕು ಅನ್ನೋನು ಹಾಲು ಕೊಡದ ಆಕಳನ್ನು ಸಾಕಿದರೆ ಪುಣ್ಯ ಇಲ್ಲ ಅಂತ ಹೇಳಲಿಲ್ಲ, ಹಾಲು ಮಾರಬೇಕು ಅನ್ನುವ ಪ್ರಯೋಜನ ಸಿದ್ಧ ಆಗಲಿಲ್ಲ ಅಷ್ಟೇ. ಗೋವುಗಳನ್ನು ಸಾಕೋದು ತುಂಬ ಪುಣ್ಯ ಇದೆ. ಈಗೆಲ್ಲ ಅನೇಕ ಗೋಶಾಲೆಗಳು, ಅನೇಕ ಯತಿಗಳು, ನಮ್ಮ ಮಠದಿಂದ ಯಲಗೂರಿನಲ್ಲಿ ಗೋಶಾಲೆ ಇದೆ, ಅಲ್ಲೆಲ್ಲ ಆ ಗೋವುಗಳೆಲ್ಲ ತುಂಬ ಹಾಲನ್ನೇನು ಕೊಡೋದಿಲ್ಲ. ಅದರಲ್ಲೂ ಈ ಜರ್ಸಿ ಆಕಳು ಬಂದು ಅದು 50 ಲೀಟ್ರು 60 ಲೀಟ್ರು ಕೊರತ್ತೆ. ಈ ದೇಶೀಯ ಆಕಳು ಕೊಡೋದು ಕಡಿಮೆ ಹಾಲನ್ನು. ಅವುಗಳ ರಕ್ಷಣೆನೇ ಒಂದು ದೇವರ ಪೂಜೆ ಅಂತ ಮಾಡ್ತಾ ಇರೋದು. ಅವುಗಳ ರಕ್ಷಣೆಯನ್ನು ಮಾಡಿ, ಇಲ್ಲ ಕಸಾಯಿಖಾನೆಗೆ ಹೋಗಿ ಅದನ್ನು ಕೊಲ್ತಾರೆ ಅನ್ನೋ ದೃಷ್ಟಿಯಿಂದ ಅದು ದೊಡ್ಡ ದೊಡ್ಡ ಪುಣ್ಯ. ಗಾಂ ದುಗ್ಧ ದೋಹಾಂ ಅಸತೀಂಚ ಭಾರ್ಯಾಂ ದೇಹಂ ಪರಾಧೀನಂ ಅಸತ್ ಪ್ರಜಾಂಚ. ವಿತ್ತಂತೂ ಸಾಕಷ್ಟು ಹಣ ಇದೆ, ಅದು ಎಂದೂ ಸದ್ವಿನಿಯೋಗ ಮಾಡಿಲ್ಲ. ಅಂಥ ದುಡ್ಡು ಇದ್ದೇನೋ ಇಲ್ಲದಿದ್ದೇನೋ ಪ್ರಯೋಜನ ಇಲ್ಲ ಅಂತ. ಇಷ್ಟು ಹೇಳಿ ಆದಮೇಲೆ ಉದ್ಧವರು ಕೇಳ್ತಾರೆ, ಭಗವಂತ ನಿನ್ನಲ್ಲಿ ಭಕ್ತಿಯನ್ನು ಮಾಡೋದು, ನರೋದಯತಿ ಮಾಂ ಯೋಗ ನಸಾಂಖ್ಯಂ ಧರ್ಮ ಉದ್ಧವ, ಭಕ್ತಿಯೋಗವೇ ಮೋಕ್ಷ ಸಾಧನ ಅಂತ ಇಲ್ಲಿ ಸಂಘ ಅನ್ನೋದಕ್ಕೆ ಭಕ್ತಿ ಎಂದ್ಯಾರು. ಸಂಘ ಅನ್ನೋದಕ್ಕೆ ಭಕ್ತಿ ಅಂತ ಹೇಳಿ ಯಾರ್ಯಾರು ನಿನ್ನಲ್ಲಿ ಭಕ್ತಿಯನ್ನು ಮಾಡಿದ್ದಾರೆ ಎಂದಾಗ ತುಂಬ ಜನ ಹೇಳಿ ಕಡೆಗೆ ಕೃಷ್ಣ ಹೇಳೋದು, ಉದ್ಧವ ಗೋಪಿಕಾಸ್ತ್ರೀಯರು ನನ್ನಲ್ಲಿ ಭಕ್ತಿಯನ್ನು ಮಾಡಿ ಅವರು ನನ್ನನ್ನೇ ಹೊಂದಿದರು ಅಂತ. ಇದಕ್ಕೆ ಹಿಂದೆ ಒಂದು ಮಾತಿದೆ. ದೇವರ ಆರಾಧನೆಯನ್ನು ಎಲ್ಲಿ ಮಾಡಬೇಕು ಅಂದರೆ 11 ಅಧಿಷ್ಠಾನವನ್ನು ಹೇಳಿ ಅಲ್ಲಿ ಮುಖ್ಯ ಪ್ರಾಣದೇವರು ಪ್ರಧಾನವಾದ ನನ್ನ ಅಧಿಷ್ಠಾನ ಅಂತ 11 ಕಡೆ ದೇವರ ಪೂಜೆ. 11 ಕಡೆ ಹೇಳಿ ವಾಯವು ಮುಖ್ಯ ಧಿಯ ಅಂತ ಒಂದು ಮಾತಿದೆ. ಎಲ್ಲ ಸೂರ್ಯ ಅಗ್ನಿ ಬ್ರಾಹ್ಮಣೋ ಗಾವ ವೈಷ್ಣವಕ್ಕಂ ಮರುಜ್ಜಲಂ ಭೂರಾತ್ಮ ಸರ್ವಭೂತಾನಿ ಭದ್ರಪೂಜಾ ಪದಾನಿಮೆ. ಸೂರ್ಯನಲ್ಲಿ ದೇವರ ಆರಾಧನೆ ಅಂದರೆ ಗಾಯತ್ರಿ ಜಪವನ್ನು ಅಥವಾ ವೇದವನ್ನು ಅಧ್ಯಯನ ಮಾಡೋದು. ಹೀಗೆ 11 ಕಡೆ ಹೇಳಿ ಮುಖ್ಯವಾಗಿ ಮುಖ್ಯ ಪ್ರಾಣದೇವರು ಒಂದು. ಅದೇನು ಮುಖ್ಯ ಪ್ರಾಣದೇವರು 11ರಲ್ಲಿ ಸ್ಪೆಷಲ್ ಅಂದರೆ ಆಚಾರ್ಯರು ಒಂದು ಮಾತು ಬರೀತಾರೆ, ಸರ್ವದೇವೋತ್ತಮೋ ವಾಯು ಇತಿ ಜ್ಞಾನಾನ್ನ ಚಾಪರಂ ಪ್ರಿಯಮಸ್ತಿ ಹರೇ ಕಿಂಚತೆ. ವಾಯುದೇವರು ಜೀವೋತ್ತಮರು ಅನ್ನುವ ಉಪಾಸನೆ ದೇವರಿಗೆ ತುಂಬ ಇಷ್ಟ ಅಂತ. ವಾಯುದೇವರಿಗೆ ಯಾವುದು ಇಷ್ಟ ಅಂದರೆ ಪರಮಾತ್ಮ ಸರ್ವೋತ್ತಮ ಅನ್ನುವ ಉಪಾಸನೆ ತುಂಬ ಇಷ್ಟ ಅಂತ. ಇದಾದ ಮೇಲೆ ಗೋಪಿಕಾಸ್ತ್ರೀಯರು ನನ್ನಲ್ಲಿ ಭಕ್ತಿ ಮಾಡಿದರು ಅಂತ. ನಮ್ಮೆಲ್ಲರ ಡೌಟ್ ಪರಿಹಾರಕ್ಕಾಗಿ ಉದ್ಧವರೇ ಪ್ರಶ್ನೆ ಮಾಡಿದರು, ಸ್ವಾಮಿ ಹಿಂದೆ ವಾಯುದೇವರು ದೊಡ್ಡವರು ಅಂದು, ಈಗ ಗೋಪಿಕಾಸ್ತ್ರೀಯರು ಅಂದು, ಯಾರು ದೊಡ್ಡವರು? ಅದಕ್ಕೆ ದೇವರಂದ, ಏಷ ಜೀವೋ ವಿವರ ಪ್ರಸೂತಿ. ಎಲ್ಲಿ ವಾಯುದೇವರು, ಎಲ್ಲಿ ಗೋಪಿಕಾಸ್ತ್ರೀಯರು. ವಾಯುದೇವರು ವಿವರ ಪ್ರಸೂತಿ ಅಂತ. ಇದು ದೇವರಾಣೆ ಏನು ಅರ್ಥ ಆಗೋದಿಲ್ಲ. ವಿವರ ಪ್ರಸೂತಿ ಏನೋ ಪ್ರಸೂತಿ ಅನ್ನೋ ಶಬ್ದ ನೋಡಿರ್ತೀವಿ ಅಲ್ಲಲ್ಲೇ. ಪ್ರಸೂತಿ ತಜ್ಞರು, ಹೆರಿಗೆಯನ್ನು ಗೈನಕಾಲಜಿಸ್ಟನ್ನು ಪ್ರಸೂತಿ ತಜ್ಞರು ಅಂತ. ನಮ್ಮ ವಾಯುದೇವರು ವಿವರ ಪ್ರಸೂತಿ. ವಿವರ ಅಂದರೆ ನಮಗೇನು ಗೊತ್ತು, ವಿವರವಾಗಿ ಹೇಳೋದು. ಆಚಾರ್ಯರು ಅಂದರು, ವಿವರ ಅಂದರೆ ವಿಶಿಷ್ಟೇನ, ವರರು ಅಂದರೆ ಶ್ರೇಷ್ಠರಾದ ರುದ್ರಾದಿ ದೇವತೆಗಳು, ಅವರಿಗೆ ಇವರು ಪ್ರಸೂತಿ ಅಂತ. ರುದ್ರಾದಿ ದೇವತೆಗಳನ್ನು ಹಡೆಯುವ ವಾಯುದೇವರು ವಿವರ ಪ್ರಸೂತಿ ಅಂದರೆ ಮುಖ್ಯ ಪ್ರಾಣದೇವರು. ಯಾರೋ ಆ ಹೆಸರನ್ನು ಇಡೋದಿಲ್ಲ, ಹನುಮಂತ ಭೀಮಸೇನ ಅಂತಿರ್ತಾರೆ, ವಿವರ ಪ್ರಸೂತಿ ರಾವ್. ಇದು ಆಚಾರ್ಯರು ಕೊಡುವಂತಹ ನಿಷ್ಪತ್ತಿ. ರುದ್ರಾದಿ ದೇವತೆಗಳನ್ನು ಹಡೆದಂತಹ ಮುಖ್ಯ ಪ್ರಾಣದೇವರ ಯೋಗ್ಯತೆಗೂ ಗೋಪಿಕಾಸ್ತ್ರೀಯರ ಯೋಗ್ಯತೆಗೂ ಸಂಬಂಧವೇ ಇಲ್ಲ, ತುಂಬ 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 ಕಮ್ಮಿ. ಆದರೂ
ನನ್ನಲ್ಲಿ ಭಕ್ತಿಯನ್ನು ಮಾಡಿದ ಯಾರನ್ನೇ ಆದರೂ ನಾನು ಉದ್ಧಾರ ಮಾಡ್ತೇನೆ. ಈ ತರಹದ ಮಾತುಗಳು ಬಂದಾಗ ನಮ್ಮ ಸ್ವಾಮಿಗಳು ಒಂದು ದೃಷ್ಟಾಂತ ಕೊಟ್ಟಿದ್ದರು. ಉದ್ಧವ, ನಿನ್ನಷ್ಟು ನನಗೆ ಬೇಕಾದವರು ಯಾರೂ ಇಲ್ಲ, ಲಕ್ಷ್ಮೀದೇವಿನೂ ಇಲ್ಲ, ಬ್ರಹ್ಮದೇವರು ಇಲ್ಲ ಅಂತ. ಹೀಗೆ ಭಾಗವತ ಹೇಳಿಬಿಟ್ರಿ ಏನು ಸಾಯಬೇಕು? ಲಕ್ಷ್ಮೀದೇವಿ ತುಂಬ ದೊಡ್ಡವಳು ಅಂತೀರಿ, ಇನ್ನೊಂದು ಪೇಜಲ್ಲಿ ಸಣ್ಣವಳು ಅಂತೀರಿ. ಸ್ವಾಮಿಗಳು ಒಂದು ದೃಷ್ಟಾಂತ ಕೊಟ್ಟಿದ್ದರು. ಚೆನ್ನಾಗಿ ಹೂವು ಬಂದಾಗ, ಈಗ ಅದೇನು ನೋಡ್ರಿ, ಕೊಂಡು ಹೂವನ್ನು ಪೂಜೆ ಮಾಡಲ್ಲ ಸ್ವಾಮಿಗಳು ಅಂದರೆ, ತೋಟಗಳಲ್ಲಿ ಬೆಳೆಸಿ ಬೆಳೆಸಿ ಕೊಂಡಿದ್ದಕ್ಕಿಂತ ಜಾಸ್ತಿ ತರ್ತಾರೆ. ಹೂವು ಏರಿಸೋದೇ 1 ತಾಸಾಗತ್ತೆ. ಒಂದು ದಿವಸವೂ ಬೇಸರದಿಂದ ಅದನ್ನು ತಂದರು ಅಂತ ಒಗೆಯಲ್ಲ, ಪ್ರೀತಿಯಿಂದ ಭಕ್ತಿಯಿಂದ ಅದನ್ನು ಸ್ವಾಮಿಗಳು ಪೂಜೆ ಮಾಡೋದು ನಾವು ನೀವು ನೋಡಿದ್ದೇವೆ. ಆ ಹೂವುಗಳು ಹೇಳತ್ತಂತೆ, ಆ ಮೂಲರಾಮದೇವರ ದಿಗ್ವಿಜಯರಾಮದೇವರ ಮೇಲೆ ಇರುವ ಆಭರಣಗಳಿಗೆ ನಿಮ್ಮನ್ನೆಲ್ಲ ನಾವು ಮುಚ್ಚಿಬಿಟ್ವಿ. ಫೋಟೋ ತೆಗೆದಾಗ ಕಾಣೋದು ಮೂಲರಾಮದೇವರ ಹಾಗೂ ದಿಗ್ವಿಜಯರಾಮದೇವರ ಸೀತಾದೇವಿಯ ಮುಖ ಮಾತ್ರ. ನೀವು ಆಭರಣಗಳು ಏನೂ ಕಾಣೋದಿಲ್ಲ. ನಾವು ನಿಮ್ಮ ವ್ಯಾಲ್ಯೂ ತುಂಬ ಇರ್ಬೋದು, ಬೆಲೆ ಕಟ್ಟಲಾಗದ ವಜ್ರವೈಢೂರ್ಯ ಇರ್ಬೋದು. ನಮ್ಮದೆಲ್ಲ 10 ರೂಪಾಯೋ 20 ರೂಪಾಯೋ 30 ರೂಪಾಯೋ 100 ರೂಪಾಯಿ ಮಳ ಇರಲಿ, ನಿಮ್ಮನ್ನು ಮುಚ್ಚಿದ್ವಿ. ಆಗ ಆಭರಣಗಳು ಹೇಳತ್ತಂತೆ, ನಿಮಗೆಲ್ಲ 2 ತಾಸು ಮಾತ್ರ ನನ್ನ ಮೇಲಿರೋ ಭಾಗ್ಯ. ಆಚಾರ್ಯರು ಪೂಜೆ ಮಾಡಿದ ಕಾಲದಿಂದ ಆ ರಾಮದೇವರ ಎದೆ ಮೇಲೆ ಇರುವ ಭಾಗ್ಯ ನಮ್ಮದು ಅಂಥೇಳಿ ಇದನ್ನು ಸ್ವಾಮಿಗಳು ಯಾವಾಗಲೂ ಹೇಳೋದೇನೆಂದರೆ, ಲಕ್ಷ್ಮೀದೇವಿ ಬ್ರಹ್ಮದೇವರು ಇವರ ಮೇಲೆ ಮಾಡುವ ಪ್ರೀತಿ ದೇವರದ್ದು ಸಹಜವಾದ ಪ್ರೀತಿ. ಬೇರೆಯವ್ರ ಮೇಲೆಲ್ಲ ಮಾಡೋ ಪ್ರೀತಿ ಕೃಪೆ, ದೈನ್ಯತೆ, ತುಂಬ ಅಂಶಗಳು ಇದ್ದಾವೆ. ಕಡೆಯಲ್ಲಿ ಏನೇ ಮಾನ ಅಪಮಾನ ಏನಾದರೂ ಮನುಷ್ಯ ತಡ್ಕೋಬೇಕು ಅಂತ. ಸ್ವಾಮಿ, ಅದು ಸಾಧ್ಯ ಇದೆ, ಹೇಳಿದಷ್ಟು ಸುಲಭವ ಇದೆ. ಅವಂತಿ ದೇಶದ ಒಬ್ಬ ಭಿಕ್ಷುವಿನ ಕಥೆಯನ್ನು ಹೇಳ್ತಾರೆ. ಅವನು ತುಂಬ ಲೋಭಿ, ಮನೆಯಿಂದ ಅವನನ್ನು ಹೊರಗೆ ಹಾಕಿದ್ರು. ದುಡ್ಡು ಕಾಸನ್ನು ಕಟ್ಟಿಕೊಂಡು ಓಡಾಡ್ತಾ ಇದ್ದ. ಅವನನ್ನು ಎಲ್ಲರೂ ತಿರಸ್ಕಾರ ಮಾಡಿದರು. ಕಳ್ಳರು ಅವನ ದುಡ್ಡು ಕಾಸು ತಗೊಂಡು ಹೋದರು. ಕಡೆಗೆ ಏನೂ ಸಿಕ್ಕಿಲ್ಲ. ಒಂದಿನ ಯಾರೋ ಒಂದು ರೊಟ್ಟಿಯನ್ನು ಕೊಟ್ಟರು, ಅದನ್ನು ತಿನ್ನಬೇಕು. ಹುಚ್ಚ ಹುಚ್ಚ ಅಂತ ಕಲ್ಲು ತಗೊಂಡು ಹುಡುಗರೆಲ್ಲ ಹೊಡೆದ್ರು. ಕೆಳಗೆ ರೊಟ್ಟಿ ಬಿತ್ತು. ಬಗ್ಗಿ ರೊಟ್ಟಿಯನ್ನು ತೆಗೆದುಕೊಳ್ಳೋದರಲ್ಲಿ ನಾಯಿ ಮೂತ್ರ ವಿಸರ್ಜನೆ ಮಾಡಿಬಿಡ್ತು. 16 ದಿವಸ ಆಗಿದೆ ಅನ್ನ ಆಹಾರ ತಿಂದು. ಅವನಿಗೆ ರಿಯಲೈಸ್ ಆಯಿತು. ಯಾರನ್ನು ಅನ್ನಬೇಕು? ಮನೆಯವರನ್ನು ಅನ್ನಬೇಕು, ಆ ನಾಯಿಯನ್ನು ಬೈಬೇಕು, ಈ ಹುಡುಗರನ್ನು ಬೈಬೇಕು, ಆ ರೊಟ್ಟಿ ಕೊಟ್ಟವರಾದರೂ ಮನೆಯಲ್ಲಿ ಕರೆದು ಕೊಡಬಾರ್ದ? ಯಾವುದೂ ಅಲ್ಲ. ನಾಯಂ ಜನೋಮೆ ಸುಖ ದುಃಖ ಹೇತು ನ ದೇವತಾ ಆತ್ಮ ಗ್ರಹ ಕರ್ಮ ಕಾಲಾಹ ಮನಪ್ಪರಂ ಕಾರಣಮಾಮನಂತಿ. ಸುಧೆಯಲ್ಲಿ ಈ ಮಾತನ್ನು ತಗೊಳ್ತಾರೆ. ನಮ್ಮೆಲ್ಲ ಕರ್ಮಗಳನ್ನು ಇಟ್ಟುಕೊಂಡಿರುವ ಮನಸ್ಸು ಅನ್ನೋದಕ್ಕೆ ಈ ವಾಕ್ಯವನ್ನು ತೆಗೆದುಕೊಳ್ತಾರೆ. ಕಂಡೆನ್ಸ್ ಮಾಡಿ ಪುಟ್ಟ ಚಿಪ್ಪಿನಲ್ಲಿ ಸಾವಿರಾರು GB ಡೇಟಾ ಇಟ್ಟ ಹಾಗೆ ನಮ್ಮ ಮನಸ್ಸಿನಲ್ಲಿ ದೇವರು ಇಟ್ಟಿಯಾನೆ. ನನ್ನ ಕರ್ಮವೇ ನನ್ನ ಇವತ್ತಿನ ಸ್ಥಿತಿಗೆ ಕಾರಣ. ಇದರೆಲ್ಲದರ ಉದ್ದೇಶ ಇಂದ್ರಿಯ ನಿಗ್ರಹ ಆಗಬೇಕು. ಲವಲೇಶವೂ ಆಗಿಲ್ಲ ಅಂತಾದರೆ ನೀನು ಮಾಡಬೇಡ. ಯಾರಿಗೆ ಆಲ್ರೆಡಿ ಮನಸ್ಸು ನಿಗ್ರಹದಲ್ಲಿ ಇದೆ, ಇಂದ್ರಿಯಗಳು ಅವನ ವಶದಲ್ಲಿದೆ, ಅವನೂ ಮಾಡೋದು ಬೇಡ ಅಂತ. ಈ ತರಹದ ಮಾತುಗಳು ಎಶ್ಚ ಮೂಢತಮೋ ಲೋಕೆ ಎಶ್ಚ ಬುದ್ಧೇ ಪರಂಗತಃ ತಾವುಭೌ ಸುಖಮೇದೇತೆ ಕ್ಲಿಶ್ಯತ್ಯಂತರಿತೋ ಜನಾಃ ಅಂತ. ಏನೂ ಗೊತ್ತಿಲ್ಲದೆ ಇರೋನು ಸುಖವಾಗಿರ್ತಾನೆ, ಎಲ್ಲ ಗೊತ್ತಿದ್ದವನು ಸುಖವಾಗಿರ್ತಾನೆ. ಏನೂ ಗೊತ್ತಿಲ್ಲದೆ ಎಲ್ಲ ಗೊತ್ತಿದೆ ಅಂತ ಅಂದ್ಕೊಂಡಿರ್ತೀವಲ್ಲ, ನಮ್ಮ ಥರದವರು ಬಹಳ ಕಷ್ಟಪಡ್ತೀವಿ ಅಂತ. ಅಂತೂ ದಾನ ಧರ್ಮಗಳನ್ನು ಮಾಡುವುದರ ಪ್ರಧಾನ ಉದ್ದೇಶ ಇಂದ್ರಿಯ ನಿಗ್ರಹ ಅಂಥೇಳಿ ಕೆಲವು ಈ ಥಟ್ಟಂತ ಹೇಳಿ ಅಂತಾರಲ್ಲ, ಆ ಥರ ತುಂಬ ಚೆನ್ನಾಗಿದೆ. ಕೃಷ್ಣ ಅನ್ನ ಅಂದರೆ ಯಾವುದು? ಅನ್ನಂತೂ ಸೂನೃತ ವಾಣಿ. ಇನ್ನೊಬ್ಬರಿಗೆ ನೋವಾಗದಂತೆ ಮಾತಾಡೋದಿದೆಯಲ್ಲ, ಅದು ಒಳ್ಳೆ ಅನ್ನ ಅಂತ. ನೀನು ಊಟಕ್ಕೆ ಹಾಕ್ತೀಯೋ ಬಿಡ್ತೀಯೋ, ವಚನೇಕ ದರಿದ್ರತ, ಅನ್ನಂತೂ ಸೂನೃತ ವಾಣಿ. ದಾನ ಅಂದರೆ ಯಾವುದು? ಈಗೆಲ್ಲ ಅಪೂಪ ದಾನ, ಇನ್ನೂ ಏನೇನೋ ದಾನ ಮಾಡ್ಯಾರ. ನಿಜವಾದ ದಾನ ಯಾವುದು ಅಂದರೆ, ಶಾಸ್ತ್ರದಲ್ಲಿ ಯಾವುದನ್ನು ಮಾಡಬೇಡ ಅಂತ ಹೇಳಿದೆ ಅದನ್ನು ಬಿಡೋದೇ ದಾನ ಅಂತ. ಇಲ್ಲಿ ಕೃಷ್ಣ ಹೇಳೋದು ದಾನ ಅಂದರೆ ಶಾಸ್ತ್ರವಿಹಿತವಾದ ದಂಡ ಇದೆಯಲ್ಲ ಅದನ್ನು. ಏಕಾದಶಿ ಏನೂ ತಿನ್ನಬೇಡ, ಅನ್ನ ಆಹಾರವನ್ನು ಬಿಡು
ಅದು ಬಿಡೋದೇ ದಾನ ಅಂತ. ತಪಸ್ಸು ಅಂದರೆ ಯಾವುದು? ವಿಷಯ ಭೋಗಗಳನ್ನು ಬಿಡೋದು. ಆಮೇಲೆ ಕೃಷ್ಣ ಇನ್ನೊಂದು, ಇವನು ಉದ್ಧವ ಕೇಳ್ತಾನೆ, ಸ್ವಾಮಿ ಶ್ರೀಮಂತ ಅಂದರೆ ಯಾರು? ಅಂಬಾನಿನೋ ಮಿತ್ತಲ್ಲೋ ಟಾಟಾನೋ ಯಾರೂ ಅಲ್ಲ ಅಂದ ದೇವರು. ಯಾರು ಶ್ರೀಮಂತ, ಯಾರು ದರಿದ್ರ? ದರಿದ್ರ ಯಸ್ವಸಂತುಷ್ಟ. ಯಾರಿಗೆ ಎಷ್ಟೇ ಇದ್ದರೂ ಇನ್ನೂ ಬೇಕು 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 ಅಂತಿದೆ. ಅದು ಯಾರು ಅಂದರು, ಬೇಕೂಪ 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 ಅಂಥೇಳಿ ಅದೇ ಬೇಕೂಫ ಆಗಿದೆ ಅಂತೆ. ಇನ್ನೂ ಬೇಕೂಪ ಬೇಕೂಪ ಅಂತದ್ದಕ್ಕೆ ಬೇಕೂಫ ಅಂತ ಅದೊಂದು ಸಾಮಾನ್ಯ ಬೈ. ಎಷ್ಟು ಬೇಕೋ ಬೇಕೂಫ. ಹಾಗೆ ಯಾರಿಗೆ ಏನಿದೆಯೋ ಅದು ಸಾಕು ಅಂತಿದೆ, ಅವನಷ್ಟು ಶ್ರೀಮಂತ ಯಾರೂ ಇಲ್ಲ ಅಂತ. ತುಂಬ ಅದ್ಭುತವಾದ ಮಾತುಗಳು ಹೇಳಿ ಕಡೆಗೆ ಕೃಷ್ಣ ಪರಂಧಾಮಕ್ಕೆ ಹೋಗಬೇಕು ಅಂದಾಗ ಬಾಣವನ್ನು ಬಿಡಿಸಿಕೊಳ್ತಾನೆ. ಜರ ಅನ್ನೋ ವ್ಯಾಧ ಬಂದು ಬೇಡ್ಕೊಳ್ತಾನೆ, ಕೃಷ್ಣ ತಪ್ಪಾಯಿತು, ಇಲ್ಲ ಇಲ್ಲ ನಾನೇ ಬಾಣವನ್ನು ಬಿಡಿಸಿಕೊಂಡೆ, ನೀವು ಎಲ್ಲರಿಗೂ ಹೋಗಿ ಹೇಳು ಅಂತ. ಶ್ರೀಮದಾಚಾರ್ಯರು ಇಲ್ಲಿ ಹೇಳ್ತಾರೆ, ಕೃಷ್ಣ ತನ್ನದೇ ತರಹದ ಒಂದು ಆಕೃತಿಯನ್ನು ನಿರ್ಮಾಣ ಮಾಡಿದ ಜ್ಞಾನಾನಂದಾತ್ಮಕವಾದ ದೇಹ. ದೇವರ ದೇಹವು ಈ ಅಪ್ರಾಕೃತವಾದದ್ದು ಆದದ್ದರಿಂದ ಅದಕ್ಕೆ ಛೇದ ಭೇದಾದಿಗಳು ಇಲ್ಲ. ಅಗ್ನಜನ ಮೋಹನಾರ್ಥವಾಗಿ ಆ ತರಹದ ಒಂದು ಆಕೃತಿಯನ್ನು ನಿರ್ಮಾಣ ಮಾಡಿದ. ಮತ್ತು ಇವ್ರದ್ದು ಅಪ್ರಾಕೃತವಾದದ್ದೇ, ಅದನ್ನು ಹೇಳ್ತಾರೆ. ಸತ್ಯಭಾಮ ಮತ್ತು ರುಕ್ಮಿಣಿಯದು ಅವರು ಅಗ್ನಿಯಲ್ಲಿ ಪ್ರವೇಶವನ್ನು ಮಾಡಿದರು. ಯಥಾಯೋಗ್ಯವಾಗಿ ಯಾರ್ಯಾರು ಎಲ್ಲೆಲ್ಲಿ ಹೋಗಬೇಕೋ ಎಲ್ಲರೂ ಹೋಗಿದ್ದಾರೆ. ಇದಾದ ಮೇಲೆ ಕಲಿಯುಗದಲ್ಲಿ ದುಡ್ಡೇ ದೊಡ್ಡಪ್ಪ. ದುಡ್ಡಿದ್ರೆ ಜನ್ಮ ಆಚಾರ ಗುಣ ಎಲ್ಲವೂ ಅದೇ ಅಂತ. ಏನು ಒಳ್ಳೆ ಪಂಡಿತರವರು ಇವರೆಂದರು. ಅವ್ರೇನು ಎಂದು ಪಾಠ ಹೇಳಿಲ್ಲ, ಬಾಯಿ ಬಿಟ್ಟೇ ಇಲ್ಲಲ್ಲ. ತುಂಬ ದೊಡ್ಡ ಪಂಡಿತರ ಲಕ್ಷಣವೇ ಅದು ಬಾಯಿ ಬಿಡದೇ ಇರೋದು. ಯಾಕೆ ಅಂದರೆ ಅವರು ಬಾಯಿ ಬಿಟ್ಟರೆ ನಿಮಗೆ ಅರ್ಥವೇ ಆಗಲ್ಲ. ಹೀಗಾಗಿ ಬಿಡತ್ತಂತ. ವಿತ್ತಮೇವ ಕಲೌ ನೃಣಾಂ ಜನ್ಮಾಚಾರ ಗುಣಾದಯ. ಆಮೇಲೆ ಲಿಂಗಮೇವ ಆಶ್ರಮಕ್ಕೆ ಆತು. ಇವರು ಭಾರೀ ಆಚಾರ್ಯರು ಅನ್ನಲಿಕ್ಕೆ ಏನು ಔಟ್ಲುಕ್, ಒಳ್ಳೆ ಮಡಿಗಿಡಿ ಉಟ್ಕೊಂಡು ನಾಮ ಜೋರಾಗಿ ಹಾಕ್ಕೊಂಡು ಜನಿವಾರ ದಪ್ಪ ಇದ್ದಷ್ಟು ಒಳ್ಳೆ ಆಚಾರ. ಅವ್ರು ನೋಡಿ ಭಯ ಆಯ್ತಪ್ಪ ಆಚಾರನ. ಯಾಕೆ ಅಂದರು, ಏನು ಜನವಾರ ಅದು, ಆ ಶ್ರೀರಂಗದ ಜನವಾರ ಇಷ್ಟಿಟ್ಟು ದಪ್ಪ ಇತ್ತು ಒಂದೊಂದು. ತುಂಬ ಮೊನ್ನೆ ನಮ್ಮ ಮನೆ ಬಾವಿಯ ಹಗ್ಗ ಬಿದ್ದು ಹೋದರೆ ಅವರು ಜನವಾರ ಹಿಡ್ಕೊಂಡೇ ಇಳದು ಎತ್ತದೆ. ಓಹೋ, ಶ್ರೀಮದಾಚಾರ್ಯರ ಕಾಲಕ್ಕೆ ಹೀಗಾಗಿತ್ತು ಅಂತ ತ್ರಿವಿಕ್ರಮ ಪಂಡಿತಾಚಾರ್ಯರು ತತ್ವಪ್ರದೀಪಿಕೆಯ ಮಂಗಲಾಚರಣೆಯಲ್ಲೇ ಹೇಳ್ತಾರೆ. ಮಧ್ವಾಚಾರ್ಯರು ಸನ್ಯಾಸಿಗಳು ಆದದ್ದು ಯಾಕೆ? ಸನ್ಯಾಸ ಅನ್ನೋದು ಒಂದು ಸರೋವರ. ಅವರೊಂದು ಶ್ಲೋಕವನ್ನು ಮಾಡ್ಯಾರ. ಆ ಸರೋವರ ತುಂಬ ಪವಿತ್ರವಾದ ಸರೋವರ. ಆ ಸರೋವರದಲ್ಲಿ ಯಾರ್ಯಾರೋ ಇಳಿದು ಅದನ್ನು ಹಾಳು ಮಾಡಿಬಿಟ್ಟಿದ್ರು. ಆ ಕಾಲದಲ್ಲೇ ಸನ್ಯಾಸಿಗಳು ಅಂದರೆ ಸಭ್ಯರಿಗೆ ಸ್ವಲ್ಪ ಬೇಸರ ಬರುವಂತೆ ಆಗಿತ್ತಂತೆ. ಆ ಸನ್ಯಾಸ ಅನ್ನೋ ಸರೋವರವನ್ನು ಸ್ವಚ್ಛ ಮಾಡಲಿಕ್ಕೆ ಶ್ರೀಮದಾಚಾರ್ಯರು ಸನ್ಯಾಸವನ್ನು ತೆಗೆದುಕೊಂಡ್ರು ಅಂತ ತತ್ವಪ್ರದೀಪಿಕೆಯಲ್ಲಿ ತ್ರಿವಿಕ್ರಮ ಪಂಡಿತಾಚಾರ್ಯರು ವರ್ಣನೆಯನ್ನು ಮಾಡ್ತಾರೆ. ಹೇಗಿರಬೇಕು ಸನ್ಯಾಸಿಗಳು? ಸದಾ ಸಮಸ್ತಾಶ್ರಮ ಭಾಕ್ ಸುರೇಶ್ವರ. ಅವರೇನು ಯಾವಾಗಲೂ ಆಚಾರ್ಯರು ಸನ್ಯಾಸಿ ಆಗಲಿಕ್ಕೆ ಅದೇ ಹೇಳ್ತಾರೆ. ಮುಖ್ಯವಾಗಿ ದೇವರು ವೈರಾಗ್ಯ ಇದ್ದರೆ ಒಲಿತಾನೆ, ಅದನ್ನು ತೋರಿಸಬೇಕು ಜಗತ್ತಿಗೆ. ಎಲ್ಲ ಆಶ್ರಮವನ್ನು ಏಕಕಾಲಕ್ಕೆ ನಿರ್ವಹಣೆ ಮಾಡೋ ಯೋಗ್ಯತೆ ದೇವತೆಗಳಿಗಿರತ್ತೆ. ಲಿಂಗಮೇವ ಆಶ್ರಮಕ್ಕೆ ಆತವು. ಇನ್ನು ಸ್ವೀಕಾರ ಏವ ಚೋದ್ವಾಹೆ, ಮದುವೆ ಸಪ್ತಪದಿ ಎಲ್ಲರೂ ಬಂದು ಆಶೀರ್ವಾದ ಮಾಡಿದ್ರು, ಮಂತ್ರ ಏನಿಲ್ಲ. ನಾನು ಇಷ್ಟಪಟ್ಟಿದ್ದೀನಿ, ಮುಗೀತು. ಮತ್ತು ಮಡಿ ಅಂದ್ರೇನು? ಸ್ನಾನ ಮಾಡ್ಕೊಂಬಂದರೆ ಆಯ್ತು. ಇನ್ನು ತೀರ್ಥಯಾತ್ರೆ ಅಂದ್ರೇನು? ನೀವು ಎಲ್ಲೇ ಹೋಗಿ ಬನ್ನಿ, ಬಿಲ್ ಜಾಸ್ತಿ ಆದರೆ ತೀರ್ಥಯಾತ್ರೆ ಅಂತ ಅದಕ್ಕೆ ಈಗ ಇದು ಬರೀತಾರಲ್ಲ ಓಚರ್. ಕೆಲವೆಲ್ಲ ಕ್ಯಾಶ್ ಕೊಟ್ಟಾಗ ರೆಸೀಟ್ ಇರಲ್ಲ, ಅವರೇ ಓಚರ್ ಬರೆಯೋದು. ತೀರ್ಥಯಾತ್ರೆ ಎಲ್ಲಿಗೆ ಹೋಗಿದ್ರಿ? 8,000 ಕಿಲೋಮೀಟ್ರು. ಯಾರೋ ಅಂದರು, ಅಲ್ಲ ಸರ್ ಬದರಿ ಇರೋದೇ 3,000, ನೀವೇನು 8,000 ಅಪ್ ಆ್ಯಂಡ್ 8,000 ಡೌನ್. ಇಲ್ಲ, ನಾನು ಇಲ್ಲೇ ಇಂಗ್ಲೆಂಡು ಅದಾದ ಮೇಲೆ ಅಮೇರಿಕಾ ಹೋಗಿದ್ದೆ. ಅದು ತೀರ್ಥಯಾತ್ರೆ ಹೇಗಾಯಿತು? ನೀವು ಅಲ್ಲೆಲ್ಲ ಶ್ರಾದ್ದಾಗಿದ್ದ ಮಾಡಿ ಬಂದ್ರ? ಇಲ್ಲ, ಅಲ್ಲಿ ಪಂಡಗಳು ಸಿಗಲಿಲ್ಲ, ಅದಕ್ಕೆ ಪಿಂಡ ಇಡಲಿಲ್ಲ ಅಂದರೆ ಕಪಾಳಕ್ಕೆ ಹಾಕ್ತಾರೆ. ಅಲ್ಲೆಲ್ಲ ನಮ್ಮೂರ ಥರ ನದಿ ತೀರದಲ್ಲಿ ಮಾಡಲಿಕ್ಕೆ ಹೋದರೆ ಹೋಗಿ ಬರ್ತೀರಿ, ಅದೇನಾದರೂ ಮಾಡಿ. ಯಾವುದು ಶಾಸ್ತ್ರ ತೀರ್ಥ ಯಾತ್ರೆ ಅಂತ ಮಾಡಿದೆ ಅದು ತೀರ್ಥಯಾತ್ರೆ. ಹೀಗಾಗಿ ದೂರೇ ವಾರೆಟನಂ ತೀರ್ಥಂ.
ಎಲ್ಲಿಗೆ ಹೋಗಿ ಬಂದರೂ ತೀರ್ಥಯಾತ್ರೆ ಅಂತ. ಇದೆಲ್ಲ ಸೇರಿ ನಮ್ಮ ದಾಸರಂತಾರೆ, ಕೀಳರ ಹಿರಿಯತನ ಒಳ್ಳೆಯವರ ಮಾನ ಮನ್ನಣೆ ಪೋದವು, ಕೀಳು ಮಾತುಗಳಾಡಿ ಬಿಸಿ ನೀರನ್ನೇ ಕುಣಿದು ಮನೆಯ ಮರುಂಬುವರೋ, ಅರಿತುಕೊಳ್ಳಿರೋ ಹಿತವು. ಅಣ್ಣ ತಂಗಿಗೆ ಮದುವೆ ಮುಂದಕ್ಕೆ ಆದವು ಧರೆಯೊಳಗೆ, ಅನ್ನ ಒಂದೇ ಠಾವಿಲಿ ಕೂತುಣ್ಣು ತಲಿ ಜಾತಿ ಸಂಕರಬಹುದೋ, ಕನ್ನೇರು 5 ವರುಷಕ್ಕೆ ಮುಂದಕ್ಕೆ ಗಂಡನ ಬಯಸುವರು. 5 ವರ್ಷಕ್ಕೆ ಮದುವೆ ಬೇಕು ಅಂತ ಅಂತು. ಅದೇನು ದೊಡ್ಡದಲ್ಲ, ಯಾಕೆ ಅಂದರೆ ಮುಂದೆ 7 ವರ್ಷಕ್ಕೆ ಹಡಿತಾರಂತವ್ರು. ಮುಂದೆರಡು ವರ್ಷಕ್ಕೆ ಗರ್ಭವ ಧರಿಸುತ್ತ ಮಕ್ಕಳ ಪಡೆಯುವರು. 10,000 ವರ್ಷಕ್ಕೆ ಭಾಗೀರಥಿಯು ಬತ್ತಿ ಹೋಗುವಳಂತೆ. ಇವೆಲ್ಲ ಆಗತ್ತೆ ಅಂದ್ರೆ ಮಹಿಪತಿ ದಾಸ ಭಾಗವತ ಇಲ್ಲೇ ಹೇಳ್ತಾರೆ, ನಮ್ಮ ಆಯುಷ್ಯ ಮುಂದೆ ಸದ್ಯಕ್ಕಲ್ಲ 30 ವರ್ಷ ಪರಮಾವಧಿ ಆಯುಷ್ಯ ಅಂತ. ಅದಕ್ಕೆ ಇದೆಲ್ಲ ಪ್ರೀಪೋನ್ ಆಗಿಬಿಡತ್ತೆ. 33 ಇಲ್ಲ ರೀ, ಅಧಿಕ ಮಾಸದ್ದು ಇಲ್ಲ, 30. ಅದಕ್ಕೆ 15 ವರ್ಷಕ್ಕೆ ಒಂದು ಶಾಂತಿ, 20 ವರ್ಷಕ್ಕೆ ಇನ್ನೊಂದು ಶಾಂತಿ, 25 ವರ್ಷಕ್ಕೆ ದೊಡ್ಡ ಶಾಂತಿ. ಅದರ ಮೇಲೆ ಅವನಿದ್ದ ಅಂದರೆ ಮನೆಯಲ್ಲೆಲ್ಲ ಅಶಾಂತಿ ಅಂತ, ಈ ಪರಿಸ್ಥಿತಿ ಅಂತ. ಭಾಗವತ ಎಷ್ಟು ಚೆನ್ನಾಗಿ ಹೇಳಿದೆ ಅಂದರೆ, ತಂದೆ ಮಕ್ಕಳು ಭೂಮಿ ಸಲುವಾಗಿ ಒಬ್ಬರನ್ನೊಬ್ಬರು ಕೊಲ್ತಾರಂತೆ. ಇವತ್ತಾಗಿದೆ. ಭೂಮಿ ಸಲುವಾಗಿ ಅಪ್ಪನ ಆಸ್ತಿಯೇ ಮಗನಿಗೆ ಬರುತ್ತೆ, ಅವನಂದ ಈ ಅಪ್ಪ ಹೋಗೋವರೆಗೂ ನನಗೆ ಬರೋದಿಲ್ಲ ಅಂತ ಅಪ್ಪನ ಮೊದಲೇ ಮುಗಿಸ್ಬಿಡ್ತಾನೆ. ಭೂದೇವಿ ನಗತಾಳಂತ, ಒಂದಿನ ನೀವು ನನ್ನಲ್ಲೇ ಬಂದು ಬೀಳ್ತೀರಿ, ಯಾಕಿಷ್ಟು ಹೊಡೆದಾಡಿ ಸಾಯ್ತೀರಿ ಅಂತ. ಅದಕ್ಕೆ ರಾಜರು ಕೇಳಿದ್ರು, ಇಷ್ಟೆಲ್ಲ ಕೆಟ್ಟ ಯುಗವನ್ನು ದೇವರು ಮಾಡಿದ ಯಾಕೆ? ಕೇನೋಪಾಯೇನ ಭಗವನ್ ಕಲೇರ್ದೋಷಾನ್ ಕಲೌ ಜನಾ ವಿಧಮಿಷ್ಯಂತಿ ಉಪಚಿತಾಂ ತನ್ಮೇ ಬ್ರೂಹಿ ಯಥಾ ಮುನೆ. ಅದಕ್ಕೆ ಅವರಂದರು, ಕಲಿಯುಗವನ್ನು ನಾವು ಅಂದರೆ ಕಲಿಯುಗದಲ್ಲಿದ್ದರೂ ಆ ಕಲಿಯುಗದ ಬಿಸಿ ನಮಗೆ ತಪ್ಪದಂತೆ ಸಾಧನೆ ಮಾಡಿಕೊಳ್ಳೋದು ಒಂದೇ ಒಂದು, ಸದಾ ದೇವರ ಸ್ಮರಣೆ ಮಾಡು. ಕೃತೇ ಅಧ್ಯಾಯತೋ ವಿಷ್ಣುಂ ತ್ರೇತಾಯಾಂ ಯಜತೆ ಮಕೈಃ ದ್ವಾಪರೇ ಪರಿಚರ್ಯಾಯಾಂ ಕಲೌ ತತ್ ಹರಿಕೀರ್ತನಾತ್ ಯನ್ನಾಮಧೇಯಂ ಮ್ರಿಯಮಾಣಾತುರಃ ಪತನ್ ಸ್ಖಲನ್ವಾ ವಿವಶೋ ಗೃಣನ್ ಪುಮಾನ್ ವಿಮುಕ್ತ ಕರ್ಮಾರ್ಗಲ ಉತ್ತಮಾಂ ಗತಿಂ ಪ್ರಾಪ್ನೋತಿ ಯಕ್ಷಂತಿ ನ ತಂ ಕಲೌ ಜನಾಃ. ಬೀಳಬೇಕಾದ್ರೆ ಏಳಬೇಕಾದ್ರೆ ನಾರಾಯಣ ಕೃಷ್ಣ ಅಂದರೆ ಕಲಿಯುಗವನ್ನು ನಾವು ದಾಟಿ ಬಿಡಬಹುದು, ಆದರೆ ಅದನ್ನು ಮಾಡೋದಿಲ್ಲ. ಅದೇ ದೊಡ್ಡ ಸಮಸ್ಯೆ. ಪತಿಂ ತ್ಯಕ್ಷಂತಿ ನಿರ್ದ್ರವ್ಯಂ, ಹಣ ಇಲ್ಲ ಅಂದರೆ ಗಂಡನ ಬಿಟ್ಟು ಹೋಗಿ ಬಿಡ್ತಾರಂತೆ. ದುರಂತ ಅಂದರೆ ಹಣ ಇದ್ದು ಬಿಟ್ಟು ಹೋಗ್ತಾರೀಗ. ಏನು ಕರ್ಮವೋ ಏನೋ. ಯಾಕೆ ಬಿಟ್ಟು ಹೋದ್ವಿ ಅಂದರೆ ಅದು ಹೇಳೋದೇ ಇಲ್ಲ. ಯಾಕೆ ಬಿಟ್ರಿ? ಐ ಡೋಂಟ್ ನೋ, ನೀವೇ ಹೇಳ್ತೀರಲ್ಲ ಸರ್, ಹರಿಪ್ರೇರಣೆ ಅಂತಾರೆ ಇವರು ಮಕಕ್ಕೆ ಠಾಕ. ಪತಿಂ ತ್ಯಕ್ಷಂತಿ ನಿರ್ದ್ರವ್ಯಂ ಭೃತ್ಯಾಪಿ ಅಖಿಲೋತ್ತಮಂ. ತುಂಬ ಒಳ್ಳೆಯ ಯಜಮಾನ, ಅವನನ್ನು ಭೃತ್ಯರು ಬಿಟ್ಟು ಹೋಗ್ತಾರೆ. ಬಿಟ್ಟು ಅಂದರೆ ಹಾಗೆ ಬಿಟ್ಟು ಹೋದರೆ ಪುಣ್ಯ, ಅವನಿಗೆ 2 ಬಿಟ್ಟು ಹೋಗ್ತಾರೆ, ಅದೊಂದು ಕಷ್ಟ. ಭೃತ್ಯಂ ವಿಷಣ್ಣಂ ವಿಪನ್ನಂ ಪತಯಃ ಕೌಲಂ ಗಾತಾಶ್ಚ ಪಿತॄನ್ ಭ್ರಾತॄನ್ ಸ್ವಸೂನ್ ಜ್ಞಾತೀನ್ ಹತ್ವಾ ಸೌರತ ಸೌಹೃದಾಹ ಶಶುರ ಶಾಲ ಸಂವಾದಾತ್. ಏನಿವತ್ತು ನಡೀತಾ ಇರೋದು ಕೇವಲ ರತಿ ಸುಖಕ್ಕಾಗಿ ತಂದೆ ತಾಯಿ ಮಕ್ಕಳು ಎಲ್ಲರನ್ನ ಬಿಟ್ಟು ಹೋಗೋದು ತುಂಬ ಅನ್ಯಾಯ ಆಗತ್ತೆ. ಆದರೆ ಕಲಿಯುಗದಲ್ಲಿ ಹರಿಸ್ಮರಣೆಯನ್ನು ಮಾಡಿದರೆ ತುಂಬ ಪುಣ್ಯ ಇದೆಯಪ್ಪ. ಶ್ರುತ ಸಂಕೀರ್ತಿತೋ ಧ್ಯಾತಃ ಪೂಜಿತಶ್ಚಾದೃತೋಪಿ ವಾ ನೃಣಾಂ ಧುನೋತಿ ಭಗವಾನ್ ಹೃಸ್ತೋ ಜನ್ಮಾಯುತ ಶುಭಂ ಅಂಥೇಳಿ. ಇದಾದ ಮೇಲೆ ರಾಜ ಕೇಳಿದ ರಾಜನಿಗೆ, ಏನಪ್ಪ ನಿನಗೆಲ್ಲ ಡೌಟುಗಳು ಹೋಯ್ತಾ? ಸಿದ್ಧೋಸ್ಮಿ ಅನುಗೃಹೀತೋಸ್ಮಿ ಭವತಾ ಕರುಣಾತ್ಮನ ಶ್ರಾವಿತೋ ಯಚ್ಚಮೇ ಸಾಕ್ಷಾತ್ ಅನಾಧಿ ನಿಧನೋ ಹರಿಹಿ. ನೀವು ದೇವರನ್ನೇ ನನಗೆ ತೋರಿಸಿದ್ರಿ, ನಿಮ್ಮಿಂದ ಅನುಗ್ರಹೀತನಾಗಿದ್ದೇನೆ, ನನಗೆ ಇನ್ಯಾವ ಭಯವೂ ಇಲ್ಲ, ತಾವು ಹೋಗಿ ಬರ್ಬೋದು, ಮರಣದ ಭಯವನ್ನು ನೀವು ದೂರ ಮಾಡಿದಿರಿ ಅಂದ ಮೇಲೆ ಅವರು ಹೊರಟರು. ಅದಾದ ಮೇಲೆ ತಕ್ಷಕ ಬಂದ.
ತಕ್ಷಕ ಬಂದು ಅವನು ಹುಳದ ರೂಪದಲ್ಲಿ ಕಚ್ಚಿದ. ಇಲ್ಲಿ ಪ್ರಶ್ನೆ ಏನಂದರೆ, ಸತ್ಯಧರ್ಮರು ಬರೀತಾರೆ ಅಂತ ಗೊತ್ತಾಗತ್ತೆ. ಇಲ್ಲಾಂದರೆ ಈ ಭಾಗವತದಲ್ಲಿ ಆ ಇನ್ಸಿಡೆಂಟು ಎರಡು ಪ್ರಶ್ನೆ ಮಾಡಿಕೊಂಡ್ಯಾರ. ಪರೀಕ್ಷಿತನ ಮಗ ಜನ್ಮೇಜಯ ಸರ್ಪಯಾಗ ಮಾಡ್ದ. ಸರ್ಪದ್ದೇನು ತಪ್ಪು? ಸರ್ಪಕ್ಕೆ ಕಚ್ಚು ಅಂತ ಹೇಳಿ ಕಳಿಸಿದ್ರು, ಶಾಪ ಬಂದಿತ್ತು. ಆಗಲಿ, ಆ ಒಂದು ಸರ್ಪವನ್ನು ಕೊಲ್ಲಿ. ಮೊದಲನೇದು ಸರ್ಪದ್ದು ತಪ್ಪಲ್ಲ, ಆ ಒಂದು ಇದನ್ನು ಕೊಲ್ಲೋದು ಬಿಟ್ಟು ಇಡೀ ಸರ್ಪ ಕುಲವನ್ನೇ ನಾಶ ಮಾಡದ್ನಲ್ಲ, ಇದು ಅನ್ಯಾಯ ಅಲ್ವಾ? ಇಲ್ಲ ಅಂತ ಮಹಾಭಾರತದ ಕಥೆಯನ್ನು ಅವರ ಟಿಪ್ಪಣಿಯಲ್ಲಿ ಹೇಳ್ತಾರೆ ಅಂತ ಗೊತ್ತಾಗತ್ತೆ. ಅದೇನಾಗಿತ್ತು, ಜೊತೆಯಲ್ಲಿ ಒಬ್ಬ ಬ್ರಾಹ್ಮಣ ಬಂದ. ನಾವೆಲ್ಲ 10 ಬಾರಿ ಕೇಳಿದ್ದೇವೆ. ಕೌಶಿಕ ಅನ್ನೋ ಬ್ರಾಹ್ಮಣ ಬಂದ, ಇಬ್ಬರು ಮಾತಾಡ್ಕೊಂಬಂದರು ಆಚಾರ ವೇಷದಲ್ಲಿ. ತಾವ್ಯಾರು ತಾವೆಲ್ಲ ಹೊಂಟೀರಿ? ಹಿಂಗೆಲ್ಲೋ ಹಿಂಗೆ ಆ ರಾಜಂಗೆ ಯಾವುದೋ ಹಾವು ಕಡಿತಾವಂತೆ, ನಾವು ಸರ್ಪದ ಮಂತ್ರ ಗೊತ್ತಿರೋರು. ತಕ್ಷಕ ಅಂದ, ಅದು ಒರಿಜಿನಲ್ ಹಾವು ಅಂತ, ನಮ್ಮದು ಒರಿಜಿನಲ್ ಮಂತ್ರ ಅಂದ ಇವನು. ಹಾಗಾದರೆ ಕಚ್ಚು ಅಂದರು. ಅಲ್ಲೊಂದು ಮರ, ಆ ಮರಕ್ಕೆ ಕಚ್ಚಿದಾಗ ಮರ ಬೂದಿ ಆಯಿತು. ಮರದ ಮೇಲೆ ಇದ್ದ ಪಕ್ಷಿಗಳ ಗೂಡು, ಪಕ್ಷಿಗಳ ಸಮೇತ ಇವನು ಮಂತ್ರ ಪ್ರಯೋಗ ಮಾಡಿದರೆ ಅದೆಲ್ಲ ಮತ್ತೆ ಹುಟ್ಟಿಬಿಡ್ತು. ಹಾಗಾದರೆ ನೀನು ಬರಬೇಡ, ದುಡ್ಡು ತೆಗೆದುಕೊಂಡು ಹೋಗು ಅಂತ ದುಡ್ಡು ಕೊಟ್ಟ. ಸರಿ, ಇದು ಇವನಿಗೆ ಗೊತ್ತಾಯಿತು. ಅದರ ಮೇಲೊಬ್ಬ ರೆಂಬೆ ಕಡಿತಾ ಕೂತಿದ್ದಂತ, ಅವನು ಹೋಗಿದ್ದ, ಅವನು ಬಂದ. ಅವನು ಬಂದು ಇವನಿಗೆ ಹೇಳಿದ್ದು, ನಿಮ್ಮಪ್ಪ ನನ್ನ ತಕ್ಷಕ ಕಚ್ಚಿದ್ದು ತಪ್ಪಲ್ಲ, ಆದರೆ ಆ ಡಾಕ್ಟ್ರು ಸ್ಕ್ವಾಡ್ ಬರ್ತಾ ಇತ್ತು, ಅದನ್ನು ವಾಪಸ್ ಕೊಟ್ಟು ಕಳಿಸ್ದ. ಹಾಗಾದರೆ ನೀನು ಅಪರಾಧ ಮಾಡಿದೆ. ನೀನು ಕಚ್ಚೋದು ಕಚ್ಚು, ಮೆಡಿಕಲ್ ಶಾಪೆಲ್ಲ ಕ್ಲೋಸ್ ಮಾಡಿಸಿದ್ರೆ ಅದು ತಪ್ಪು ಆಯ್ತಲ್ರಿ. ಅಲ್ಲೆಲ್ಲ ಆಯ್ತಲ್ಲ. ಆಕ್ಸಿಜನ್ ಸಿಲಿಂಡರು ಸಕಾಲಕ್ಕೆ ಬರದೇ ಇರೋ ಥರ ಮಾಡಿ, 10 ಮಕ್ಕಳು ಸಾಯೋ ಥರ ಮಾಡಿ ಉತ್ತರ ಪ್ರದೇಶಲ್ಲಿ. ಅಂದರೆ ಇದ್ಯಾವುದು ಅತಿಶಯ ಅಲ್ಲ. ಅವನು ನಂತರದಲ್ಲಿ ವಿಶೇಷವಾಗಿ ತಕ್ಷಕನನ್ನು ಕಚ್ಚಲಿಕ್ಕೆ ಬಂದ. ಎಲ್ಲಿ ಕಚ್ಚಿದ್ದು? ಭಾಗವತದಲ್ಲಿ ಹೇಳೋದು ಪಾದಕ್ಕೆ ಕಚ್ಚಿದ ಅಂತ 4ನೇ ಅಧ್ಯಾಯದಲ್ಲಿದೆ. ವಿರೋಧೋದ್ಧಾರಕಾರರು ಒಂದು ಪ್ರಶ್ನೆ ಮಾಡಿಕೊಂಡ್ಯಾರೆ. ಮಹಾಭಾರತ ಹೇಳಿದ್ದು ಕಂಠಕ್ಕೆ ಕಚ್ಚಿದ್ದು ಅಂತ. ಹಾವಿನ ರೂಪದಲ್ಲಿ ಬಂದಿಲ್ಲ, ಅವನು ಪುಟ್ಟ ಹುಳದ ರೂಪದಲ್ಲಿ ಬಂದ ಮೇಲೆ ಅವನು ಕಚ್ಚಿದ. ಪಾದಕ್ಕೆ ಕಚ್ಚುನ್ನೋ ಕಂಠಕ್ಕೆ ಕಚ್ಚುನ್ನೋ? ಮಹಾಭಾರತ ಕಂಠಕ್ಕೆ ಅಂತ ಹೇಳಿದೆ. ಕಂಠವೇ ಸರಿಯಾ ಅಥವಾ ಪಾದವೋ? ಇಲ್ಲ, ಕಂಠನೇ ಸರಿ ಅಂದರು. ಮತ್ತು ಭಾಗವತ ಪಾದ ಅಂದರು, ಕಂಠನೇ ಅಂದರು. ಇದು ಯಾಕೋ ನಮಗೆ ಇದುವರೆಗೂ ನೆಕ್ಲೆಸ್ ಅಂತಾರೆ ವಿನಃ, ಕಂಠಕ್ಕೆ ಹಾಕೋಬೋದು ಅಂತಾರೆ ವಿನಃ ಪಾದಮಣಿ ಅಂತ ಯಾರನ್ನಲ್ಲ. ನೆಕ್ಲೆಸ್ ಅನ್ನೋದು ಕಂಠಕ್ಕೆ ಹಾಕುವಂಥ ಆಭರಣ. ಅಥವಾ ತುಳಸಿ ಮಣಿಯನ್ನೆಲ್ಲ ಹಾಕೋತೀರಿ, ಪಾದಕ್ಕೆ ಹಾಕೋತೀವಿ ಸಾರ್ ಅಂತ ಯಾರೂ ಅಂದಿಲ್ಲ. ಪಾದಕ್ಕೆ ಹಾಕೋಬೋದು ಗೆಜ್ಜೆ. ಸುಂದರವಾದ ವ್ಯಾಖ್ಯಾನವನ್ನು ಅವ್ರು ಮಾಡ್ಯಾರ. ಅತ್ರ ಪಾದಸ್ಯ ದಂಶಸ್ಥಾನೋಕ್ತೇ ಕಂಠೆ ಅದಶತ್ ಇತಿ ಭಾರತೋಕ್ತ್ವಾ ವಿರೋಧ ಅಥಃ ಅರ್ಥಾಂತರಂ ಪಾದೇ ಸ್ವಶರೀರ ಚತುರ್ಥಾಂಶೆ. 3 ಪರಿಹಾರವನ್ನು ಕೊಟ್ಟಾರೆ. ಪಾದ ಅಂದರೆ ಏನು? 4ನೇ ಒಂದು ಭಾಗ. ನಮ್ಮ ದೇಹವನ್ನು 4 ಭಾಗವಾಗಿ ವಿಭಾಗ ಮಾಡಿದರೆ ಒಂದು ಭಾಗಕ್ಕೆ ಕಚ್ಚಿದ. ಅದನ್ನೇನು ಮಾಡ್ತಾರೆ? ಪಾದದಿಂದ ಹಿಡಿದು ಮಂಡಿಯವರೆಗೂ ಒಂದು ಭಾಗ, ಮಂಡಿಯಿಂದ ಸೊಂಟದವರೆಗೂ, ಸೊಂಟದಿಂದ ಕುತ್ತಿಗೆವರೆಗೂ, ಕುತ್ತಿಗೆಯಿಂದ ತಲೆಯವರೆಗೂ 4 ಭಾಗ ಅಂತ ಮಾಡಿದರೆ ಒಂದು ಪಾದಕ್ಕೆ ಕಚ್ಚಿದ ಅಂದರೆ ಈ ಪಾರ್ಟಿಗೆ. ಇದು ಒಂದು ಸಮಾಧಾನ. ಉತ್ತಮಾನಾಂ ಸ್ವರೂಪಂತು ಪಾದ ಶಬ್ದೇನ ಭಣ್ಯತೆ. ದೊಡ್ಡವರ ಸ್ವರೂಪವನ್ನು ಹೇಳಬೇಕಾದ್ರೆ ಶ್ರೀಪಾದರು ಬಂದರು. ಪಾದ ಅಂದರೆ ಯಾವ ಅವಯವೂ ಆಗಬಹುದು. ಅಥವಾ ಇನ್ನೊಂದು ತುಂಬ ಸುಂದರವಾದ ನಿಷ್ಪತ್ತಿ, ಆ ದದತಿ. ಏನು ಪಾ ಅಂದರೆ ಜಗತ್ಪಾಲಕಂ, ಪಂ ಜಗತ್ಪಾಲಕಂ ಅಥವಾ ಸ್ವರಕ್ಷಕಂ, ತನ್ನನ್ನು ರಕ್ಷಣೆ ಮಾಡುವ ಭಗವಂತ, ಜಗತ್ತನ್ನು ಪರಿಪಾಲನೆ ಮಾಡುವ ಅಥವಾ ನನ್ನನ್ನು ರಕ್ಷಣೆ ಮಾಡುವ ಪರಮಾತ್ಮನನ್ನು ಉಚ್ಚಾರ್ಯತೆಯ ಆ ದದಾತಿ. ಅವನ ನಾಮೋಚ್ಚಾರಣೆಯನ್ನು ಮಾಡುವುದರಿಂದ ನಮಗೆ ದೇವರನ್ನು ಹತ್ತಿರ ಮಾಡಿಕೊಡುವಂತಹ ಅವಯವ ಕಂಠ ಆದದ್ದರಿಂದ ಪಾದ ಅಂದರೆ ಕಂಠ ಅನ್ನೋದೇ ಸರಿ ಅಂತ
ವಿರೋಧೋದ್ಧಾರಕಾರರು ಇದು ತುಂಬ ಚೆನ್ನಾಗಿದೆ. ಪಾ ಜಗತ್ಪಾಲಕಂ ವಿಷ್ಣುಂ ಆ ದದಾತಿ, ಚೆನ್ನಾಗಿ ನಮಗೆ ತಂದು ಕೊಡತ್ತೆ ಅಂತ ಇಷ್ಟು ಹೇಳಿ ಉಚ್ಚಾರಣೆ ಮಾಡುವುದರಿಂದ ದೇವರನ್ನು ತಂದು ಕೊಡತ್ತೆ. ಅವನ ಯಜ್ಞವನ್ನೆಲ್ಲ ಮಾಡಿದ. ಕಡೆಯಲ್ಲಿ ವೇದವನ್ನೆಲ್ಲ ವಿಭಾಗ ಮಾಡಿ 4 ಜನಕ್ಕೆ ಹಂಚಿದ್ದನ್ನು ಹೇಳ್ತಾರೆ. ಅದರಲ್ಲಿ ಇಲ್ಲ ನಮ್ಮ ಆಚಾರ್ಯರು ಸದ್ಯ ಅದೊಂದು ಬರೆದಿದ್ದಾರೆ, ತುಂಬ ದಿವಸದಿಂದ ಅದೊಂದು ಸಮಸ್ಯೆ ಇತ್ತು. ಯಾಜ್ಞವಲ್ಕ್ಯರು ಅವರೇನು ಮಾಡ್ತಾರೆ, ತಮ್ಮ ಗುರುಗಳಿಗೆ ಬ್ರಹ್ಮಹತ್ಯಾ ದೋಷ ಬಂತು. ಬೇರೆ ಬೇರೆ ಮುನಿಗಳೆಲ್ಲ ನಾವು ಚರಕಾಧ್ವರ್ಯು ಅಂತ ಎಲ್ಲ ಕಡೆ ತೀರ್ಥಯಾತ್ರೆ ಮಾಡಿ ಆ ಪುಣ್ಯವನ್ನು ಧಾರೆ ಎರಿತೀವಿ, ನಿಮಗೆ ಬ್ರಹ್ಮಹತ್ಯೆ ಹೋಗುತ್ತೆ. ಏನು ಹೇಳಿದ್ರು ಇವ್ರು ಯಾಜ್ಞವಲ್ಕ್ಯ, ಅವರೆಲ್ಲ ಏನು ಗೊತ್ತರಿ ಅವ್ರಿಗೆ, ನಾನಿದ್ದೀನಿ, ಅವ್ರಿಗೇನದು ಏನು ಮಾಡ್ತೀವಿ ಅಂದರು. ಒಂದು ಕ್ಷಣದಲ್ಲಿ ನಿಮ್ಮ ಬ್ರಹ್ಮಹತ್ಯೆಯನ್ನು ನಾನು ದೂರ ಮಾಡ್ತೇನೆ. ಇಷ್ಟು ದುರಹಂಕಾರಿ ನನ್ನ ಶಿಷ್ಯ ಆಗಲಿಕ್ಕೆ ನಾಲಾಯಕ್ಕು, ನಾನು ಹೇಳಿಕೊಟ್ಟ ಎಲ್ಲ ವೇದವನ್ನು ವಾಪಸ್ಸು ಕಕ್ಕು, ನೀನು ನನ್ನ ಶಿಷ್ಯನೇ ಅಲ್ಲ ಅಂದು. ಅವರು ಅದನ್ನೆಲ್ಲ ವಾಂತಿ ಮಾಡಿಕೊಂಡ್ರು. ತಿತ್ತರಿ ಅನ್ನುವ ಪಕ್ಷಿಗಳಾಗಿ ಅದನ್ನೆಲ್ಲ ತೆಗೆದುಕೊಂಡು ಆ ವಾಂತಿಯನ್ನು ತಿಂದು ಅದೇ ತೈತರಿಯ ಉಪನಿಷತ್ತಾಯಿತು ಅಂತ ಇಲ್ಲಿ ಹಾಗೇ ವ್ಯಾಖ್ಯಾನವೂ ಇದೆ. ವಿವರಣೆಯಲ್ಲಿ ಆಚಾರ್ಯರು ಬರೆದಿದ್ದಾರೆ. ಅದು ಯಾರು ಬರೆದದ್ದು ನಾನು ಗಮನಿಸಿಲ್ಲ. ಆಚಾರ್ಯರು ಇಲ್ಲಿ ಬರೆದದ್ದೇನು ಅಂದರೆ, ವಾಂತಿಯನ್ನು ತಿನ್ನೋದು, ಕಕ್ಕೋದು, ನಾನು ಯಾರ ಹತ್ರನೂ ಓದಿದ್ದೀನಿ. ಕಕ್ಕು ಅಂದರೆ ವಾಂತಿ ಮಾಡಿದ್ರೆ ಎಲ್ಲ ವಿದ್ಯೆ ಎಲ್ಲಿ ಬರುತ್ತೆ ಅಂದರೆ, ಗುರುಗಳು ಹೇಳಿದರು, ನಾಳೆಯಿಂದ ನಾನು ಹೇಳಿಕೊಟ್ಟ ವಿದ್ಯೆಯನ್ನು, ನಾನು ಹೇಳಿಕೊಟ್ಟ ಮಂತ್ರವನ್ನು ನೀ ಎಲ್ಲೂ ಬಳಸೋ ಹಾಗಿಲ್ಲ. ಹೀಗೊಂದಿತ್ತು ಹಿಂದೆಲ್ಲ, ಈ ರಾಗವನ್ನು ನೀನು ಜೀವನದಲ್ಲಿ ಹಾಡಬಾರ್ದು. ಅದು ಕಮಿಟ್ ಆದರು ಅಂದರೆ ಹಾಡ್ತಾ ಇರಲಿಲ್ಲ. ಇನ್ನು ಎಲ್ಲ ನೀನು ಕಕ್ಕು ಅಂದ್ರೇನು, ಅವ್ರ ಮುಂದೆ ಪೂರ್ಣ ಹೇಳಿ ಇಷ್ಟೇ ಅಲ್ವಾ ನೀವು ಹೇಳಿಕೊಟ್ಟಿದ್ದು, ಎಸ್ ಅಂದರು. ಅದನ್ನು ಈ 3 ಋಷಿಗಳು ಕೇಳಿಸಿಕೊಂಡ್ರು. ಕಕ್ಕಿದ್ದನ್ನು ತಿಂದರು ಅಂದರೆ 3 ಜನ ಋಷಿಗಳು ಅವರು ಉಚ್ಚಾರಣೆ ಮಾಡಿದ್ದನ್ನು ಕೇಳಿಸಿಕೊಂಡ್ರು ಅಂಥೇಳಿ ಅದರ ವಿವರಣೆಯನ್ನು ಕೊಟ್ಟು, ಇದಾದ ಮೇಲೆ ರಾಜ ಬೇಜೆ ಖಗೇಂದ್ರ ಧ್ವಜಪಾದ ಮೂಲಂ ವೈಕುಂಠಕ್ಕೆ ಹೋದ ಅನ್ನೋದನ್ನು ಕೇಳಿ ಭಾಗವತ ಕೇಳಿದವರಿಗೆ ಭಯ ಆಗಬಾರ್ದು. ಅದಕ್ಕೆ ಮಾರ್ಕಾಂಡೇಯನ ಚರಿತ್ರೆಯ ಮುಖಾಂತರ, ಚಿರಂಜೀವಿಯ ಚರಿತ್ರೆಯ ಮುಖಾಂತರ, ಏಕೆಂದರೆ ಅಲ್ಲಿಗೆ ಮುಗಿಸ್ಬಿಟ್ರೆ ಭಾಗವತ ಕೇಳೋರಿಗೆಲ್ಲ ಭಯ. ಭಾಗವತ ಕೇಳಿದ್ದಕ್ಕೇನಾಯಿತು, ಅದಕ್ಕೆ ಬೇಡ ಚಿರಂಜೀವಿಗಳ ಕಥೆಯ ಏನು ವೇದವ್ಯಾಸ ದೇವರು ನೋಡಿ, ಮಾರ್ಕಾಂಡೇಯ ಉಪಾಖ್ಯಾನವನ್ನು ಇಲ್ಲಿ ಹೇಳುವ ಅನಿವಾರ್ಯತೆ ಇರಲಿಲ್ಲ. ಆದರೆ ಕೇಳಿದವರು ಚಿರಜೀವಿಗಳಾಗ್ರಿ ಹೇಳಿ ಎಂದಾಗ ಮೃಕಂಡ ಋಷಿಗಳ ಮಕ್ಕಳು ಬದರಿಯಲ್ಲಿ ಮಾರ್ಕಾಂಡೇಯರು ತಪಸ್ಸು ಮಾಡಿ ಭಗವಂತ ನರನಾರಾಯಣ ರೂಪದಿಂದ ದರ್ಶನ ಕೊಟ್ಟಾಗ ಯದ್ದರ್ಶನಂ ನಿಗಮಾಹರಹ ಪ್ರಕಾಶಂ ಮುಖ್ಯಂತಿ ಯತ್ರ ಕವಯೋ ಅಜಪರಾಯತಂತಹ ತಂ ಸರ್ವವಾದ ವಿಷಯ ಪ್ರತಿರೂಪಶೀಲಂ ವಂದಾಮಹೇ ಪುರುಷಮಾತ್ಮನಿ ಗೂಢಬೋಧಂ ಆತ್ಮನಿ ಗೂಢಬೋಧಂ ಎರಡೂ ಉಂಟು. ದೇವರಿಗೆ ನಮಿಸಿ ಪ್ರಳಯ ನೋಡಬೇಕು ಅಂದಾಗ ದೇವರು ಪ್ರಳಯ ತೋರಿಸ್ದ. ಭಯ ಆಯಿತು, ಎಲ್ಲ ಕಡೆ ಜಲ. ಒಂದು ಆಲದೆಲೆ ಮೇಲೆ ಪುಟ್ಟ ಮಗುವಿನ ರೂಪದಲ್ಲಿ ದೇವರು ಮಲಗಿದಾನೆ. ಆಲದೆಲೆ ಸೈಜ್ ಹೇಳ್ತಾರೆ, 50 ಕೋಟಿ ಯೋಜನ ವಿಸ್ತಾರವಾದ ಆಲದೆಲೆ ಮೇಲೆ 7 ಕೋಟಿ ಯೋಜನ ವಿಸ್ತಾರದಲ್ಲಿ ದೇವರಿದ್ದಿದ್ದಂಥ. ಕರಾರವಿಂದೇನ ಪದಾರವಿಂದಂ ಮುಖಾರವಿಂದೇ ವಿನಿವೇಶಯಂತಂ ವಟಸ್ಯ ಪತ್ರಸ್ಯ ಪುಟೇಶಯಾನಂ ಬಾಲಂ ಮುಕುಂದಂ ಮನಸಾ ಸ್ಮರಾಮಿ. ಇದು ಭಾಗವತದ್ದಲ್ಲ, ಲೀಲಾಶುಕಂದಿದು. ಲೀಲಾಶುಕ ಕವಿ ಕರ್ಣಾಮೃತ, ಕೃಷ್ಣ ಕರ್ಣಾಮೃತವೋ ಅಲ್ಲಿ ಬರೆದಿರೋದು. ಶ್ರೀಮದಾಚಾರ್ಯರು ಅವನನ್ನು ಬಿಲ್ಲೋಮಂಗಲ ಸಾಧು ಹೊಂದಿದ್ದಾರೆ. ಆದ್ದರಿಂದ ಆಲದೆಲೆ ಮೇಲೆ ಅವನ ಬೆಟ್ಟನ್ನು ಚೀಪ್ತಾ ಇತ್ತು ದೇವರು. ಹತ್ತಿರ ಹೋದರು, ಒಳಗೆ ಎಳೆದುಕೊಂಡ, ಮತ್ತೆ ಆಶ್ರಮದತ್ತ ಇದ್ದರು. ಅದಾದ ಮೇಲೆ ರುದ್ರದೇವರು ಬಂದು ವರ ಕೊಡ್ತೇನೆ ಎಂದಾಗ, ಏನೂ ಬೇಡ, ನಿಮ್ಮಲ್ಲಿ ಭಕ್ತಿ, ಭಗವದ್ಭಕ್ತರಲ್ಲಿ ಭಕ್ತಿಯನ್ನು ಕೊಡ್ರಿ ಅಂತ ಕೇಳಿದ್ದಾರೆ. ಕಡೆಗೆ ಭಾಗವತದ ಅನುಕ್ರಮಣಿಕೆಯನ್ನು ಹೇಳಿ ಭಾಗವತ ಮುಗಿಸ್ತಾ, ಉಪಚಿತ ನವಶಕ್ತಿ ಬಿಸ್ವಾತ್ಮನ್ ಉಪರಚಿತ ಸ್ಥಿರಜಂಗಮ ಪಾಲನಾಯ ಭಗವತ ಉಪಲಬ್ಧಿ ಮಾತ್ರ ಧಾಮ್ನೆ ಸುರಋಷಭಾಯ ನಮಸ್ಸನಾಥನಾಯ. ಯಾ ಇಂದ ಮುಗಿಸ್ತಾರೆ, ಜ ಇಂದ ಶುರು ಆಗಿತ್ತು. ಜಯ ಅಂತ ಭಾಗವತ ಕೇಳಿದ್ರೆ ಜಯೋನಾಮ ಇತಿಹಾಸೋ ಎಂಬಂತ ಮಹಾಭಾರತಕ್ಕೂ ಅಂತಾರೆ. ಭಾಗವತವು ಅದರ ವಿವರಣೆಯ ರೂಪವಾದದ್ದರಿಂದ ಜಯ ಭಗವಂತ ಕೊಡ್ತಾನೆ. ವಿಶೇಷವಾಗಿ ಸಂಸಾರದ ಗೊಂದಲಗಳಿಂದ ನಮ್ಮನ್ನು ಆಚೆ ಮಾಡಿ ಪಾಠ ಪ್ರವಚನವನ್ನು ಕೇಳುವ, ವಿಶೇಷವಾಗಿ ನಾವೇನೋ ಈಗ ಸ್ವಲ್ಪ ದಾಟಿದ್ದೇವೆ ಕೆಟ್ಟ ಕಾಲವನ್ನು, ನಮ್ಮ ಮುಂದಿನ ಜನ್ರೇಷನ್ನು
ಅವರಿಗೆ ನಿಜವಾಗಲೂ ಭಯಾನಕವಾಗಿದೆ. ಎಲ್ಲೂ ಅವರಿಗೆ ಉಳುಬಾಳೋದೇ ಕಷ್ಟ ಇದೆ. ಅಂದರೆ ಸಂಸ್ಕಾರವಂತಿಗೆ ಶಾಲೆಯಲ್ಲಿ ಸಿಗಲ್ಲ, ಪರಿಸರದಲ್ಲಿ ಸಿಗಲ್ಲ, ನಾನಾ ತರಹದ ಅವರ ಕ್ವಶನ್ಗೆ ನಮಗೆ ಉತ್ತರ ಕೊಡಲಿಕ್ಕಾಗಲ್ಲ. ಅದೆಲ್ಲವೂ ಹೋಗಿ ಅವರು ಸನ್ಮಾರ್ಗದಲ್ಲಿದ್ದು ನಮ್ಮ ಮಕ್ಕಳಿವರು ಅಂತ ಹೇಳಿಕೊಳ್ಳುವ ಭಾಗ್ಯ ನಮಗೆ, ಇಂಥ ಅಪ್ಪ ಅಮ್ಮನ ಹೊಟ್ಟೆಯಲ್ಲಿ ಹುಟ್ಟಿದವರು ನಾವು ಅಂತ ಹೇಳಿಕೊಳ್ಳುವಂತಹ ಸೌಜನ್ಯ ಅವರಿಗೆ ಭಗವಂತ ಕೊಡಲಿ ಅಂತ ನಾವೆಲ್ಲರೂ ಪ್ರಾರ್ಥನೆ ಮಾಡುವ ಅಂತ ಹೇಳ್ತಾ, ಈ ಒಂದು ಭಾಗವತದ 15 ದಿವಸ ವಾಸ್ತವಿಕವಾಗಿ ವಿದ್ಯಾಧೀಶಾಚಾರ್ಯರು 2.25 ಗಂಟೆ ಅಪೂರ್ವವಾದ ವಿಷಯ, ಒಂದೂ ಶ್ಲೋಕ ಬಿಡದೆ ತುಂಬ ಅದ್ಭುತವಾಗಿ ಅವ್ರು ಹೇಳಿದ್ದನ್ನು ನಾನೊಂದು 5-6 ದಿವಸ ದಿನ ಹಾಕ್ಕೊಂಡು ಕೇಳಿದೆ. ಆಮೇಲೆ ಅನ್ನಿಸ್ತು ಇದು ಈಗ ಆಗೋದಿಲ್ಲ, ಈ ಜನ್ಮಕ್ಕೆ ಏನಾಗಿ ಬಿಡುತ್ತೆ ಅಂದರೆ ಅವ್ರದ್ದು ನನಗೆ ಹೇಳಲಿಕ್ಕಾಗಲ್ಲ, ನಂದು ಮರೆತೋಗಿ ಇಲ್ಲಿ ಸಮಸ್ಯೆ ಆಗಬಾರ್ದು ಅನ್ನೋದಕ್ಕೆ ಏನೋ ಒಂದು ಸಣ್ಣ ಪ್ರಯತ್ನವನ್ನು ಮಾಡಿದ್ದೇನೆ. 2 ಮಾತನ್ನು ಮುಗಿಸ್ತೇನೆ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣ.